ಓದ್ತಾ ಇದ್ದೀವಿ, ಈಗಲೂ ಓದ್ತಾ ಇದ್ದಾರೆ. ಇವತ್ತು ದಕ್ಷಿಣ ಬರೋಕಾಲ ಇವತ್ತು ಕೂಡ ಓದ್ತಾನೇ ಇದೆ, ಓದು ಮುಗಿಯೋದಿಲ್ಲ ಸ್ವಾಮಿ. ಆದ್ದರಿಂದ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಣ ಈ ಷಟ್ಕರ್ಮಗಳು ಮಾಡ್ಕೊಂಡಿರ್ಬೇಕು ಅಂತ. ಇಲ್ಲಿ ಸುಧೀಂದ್ರ ತೀರ್ಥರು ಸನ್ಯಾಸಿಗಳು, ಪೀಠಾಧಿಪತಿಗಳು ಅವ್ರು ಏನು ಮಾಡೋದು, ಪಾಠ ಪ್ರವಚನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇರ್ಬೇಕು. ಪಾಠ ಪೂಜೆ ಮಾಡ್ಕೊಂಡು ಅಲ್ಲಿದ್ದರು. ಮತ್ತೆ ನಮ್ಮ ವೆಂಕಟನಾಥ ಅಲ್ಲಿ ಹೋದ್ರು. ಈ ವೆಂಕಟನಾಥ ಹೋದ್ಮೇಲೆ ಅವ್ರಿಗೆ ಏನು ಕೆಲಸ ಕೊಡಬೇಕು, ದುರ್ಗಾನ ಪೂಜೆ ಮಾಡು, ತೀರ್ಥ ಕೊಡೋದು ಕೊಡಲಿಲ್ಲ. ನೀವು ಅಧ್ಯಯನ ಮಾಡಿ, ಚಿಕ್ಕ ವಯಸ್ಸು. ಕೆಲವರು ಅಂತಾರೆ ವಿವಾಹೇ ವಿಧಿನಾಶಾಯ ಅಂತಾರೆ, ಬಹಳ ತಪ್ಪು, ಇದು ತಪ್ಪು. ನನ್ನ ವ್ಯಕ್ತಿಗಳು 3-4 ಜನ ನೋಡಿದ್ರು, ಮದುವೆ ಮಾಡಿಕೊಂಡ್ರು ಕೂಡ ಓದಿ ದೊಡ್ಡವರಾಗಿರ್ತಕ್ಕಂಥ ವ್ಯಕ್ತಿಗಳು ಕಣ್ಣಾರೆ ನಾನು ನೋಡಿದ್ದೇನೆ. ಮದುವೆ ಮಾಡ್ಕೊಳ್ಳೋಕ್ಕೂ ವಿದ್ಯಾಭ್ಯಾಸ ಕಡಿಮೆ ಮಾಡಲಿಕ್ಕೂ ಸಂಬಂಧನೇ ಇಲ್ಲ. ಮದುವೆ ಮಾಡಿಕೊಂಡ್ರು ಕೂಡ ವಿದ್ಯಾಭ್ಯಾಸವನ್ನು ಮಾಡಬಹುದು, ಮಾಡ್ತಾ ಇದ್ದಾರೆ. ಹಾಗಾಗಿ ವೆಂಕಟನಾಥ ಮದುವೆ ಮಾಡ್ಕೊಂಡು ಬಂದಮೇಲೆ ವಿದ್ಯಾಭ್ಯಾಸಕ್ಕೋಸ್ಕರ ಸುಧೀಂದ್ರ ತೀರ್ಥರ ಹತ್ರ ಬಂದರು. ಸುಧೀಂದ್ರ ತೀರ್ಥರು ಆಯಿತು ಅಂತೇಳಿ ವೆಂಕಟನಾಥರಿಗೆ ವ್ಯವಸ್ಥೆ ಮಾಡಿಕೊಟ್ರು. ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ ಅಂದರೆ ಮಠ, ಮಂದಿರ, ದೇವಸ್ಥಾನಗಳೇ ಆಗಿನ ಕಾಲಕ್ಕೆ ಸಾಧನೆ ಮಾಡ್ಕೊಡ್ತಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ಹಿಂದಿನ ಕಾಲದಾಗ ಒಬ್ಬ ವ್ಯಕ್ತಿ ಓದಬೇಕಾದ್ರೆ ಬಡತನ, ಬ್ರಾಹ್ಮಣರಿಗೆ ಒಂದಾನೊಂದು ಊರಿನಲ್ಲೇ ಬಡ ಬ್ರಾಹ್ಮಣ ಅಂತಾರೆ. ಆ ಬ್ರಾಹ್ಮಣ ಯಾವುದು ಗೊತ್ತಾ, ಊಟಕ್ಕೆ ಆರ್ಥಿಕವಾಗಿ ಬ್ರಾಹ್ಮಣನ, ವಿದ್ಯೆಕ್ಕೆಂದು ಬ್ರಾಹ್ಮಣ ಬಡನಾಗಿಲ್ಲ, ವಿದ್ಯೆ ತುಂಬಿರ್ತಿತ್ತು, ಯಾರು ವಿದ್ಯೆ ಕಮ್ಮಿ ಇರ್ತಿಲ್ಲ. ಬಡ ಬ್ರಾಹ್ಮಣ ಆರ್ಥಿಕವಾಗಿ ಊಟಕ್ಕೆ ತೊಂದರೆ ಇರ್ಬೋದು, ದುಡ್ಡು ತೊಂದರೆ ಇರ್ಬೋದು, ಹಾಗೆ ವಿದ್ಯಾಕ್ಕೆ, ಜ್ಞಾನಕ್ಕೆ ಬ್ರಾಹ್ಮಣ ಎಂದೂ ಬಡವನಾಗಿಲ್ಲ ಅಂತ ಇದ್ದ. ಅಂತ ಓದಬೇಕು ಅಂದರೆ ಇದನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಒಂದು ವಾರದ ಮನೆ ಮಾಡ್ಕೊಂಡಿದ್ದಾರೆ. ವಾರದ ಮನೆ ಅಂದರೆ ಬುಧವಾರ ರಾಮಾಚಾರ ಮನೆಗೆ, ಗುರುವಾರ ಕೃಷ್ಣಾಚಾರ ಮನೆಗೆ, ಶುಕ್ರವಾರ ಭೀಮಾಚಾರ ಮನೆಗೆ, ಊಟ ಮಾಡೋದು, ಕಾಲೇಜ್ಗೂ ಸ್ಕೂಲ್ಗೆ ಹೋಗೋದು, ಓದೋದು, ಬರೋದು ಅಂಥವ್ರಲ್ಲ ಇವತ್ತು IAS IPS ಮಾಡಿ ರಿಟೈರ್ಡ್ ಆಗಿ ತಹಸೀಲ್ದಾರ್ ಆಗಿ ಮನೆ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಬಿಡಿ, ಈ ಕಾಲಕ್ಕೆ ಅಪ್ಪ ಅಮ್ಮ ಬೇಕು, ಹಾಸ್ಟೆಲು, ಅದು ಫಾರಿನ್ ಕಳಿಸಿ, ಅದಕ್ಕೆ ಬೇಕಾದ ಕುಡಿಲಿಕ್ಕೆ, ತಿನ್ನಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಕೂಡ ಫೇಲ್ ಆಗಿ ಬಂದು ಮನೆ ಅಪ್ಪ ಅಮ್ಮ ಹೊರ ಆಗ್ತಾರೆ. ಕಾಲ ಇಷ್ಟಾಗಿದೆ. ಈ ಎರಡೂ ನಾವು ನೋಡ್ತಾ ಇದ್ವಿ ಕಣ್ಣಾರೆ. ಇಂದು ಅದನ್ನು ನೋಡಿದ್ವಿ, ಇದು ಇವತ್ತು ನೋಡ್ತಾ ಇದ್ವಿ. ಹಾಗೆ ಇರಲಿಲ್ಲ ಆಗಿನ ಕಾಲ. ಮಠ ಮಂದಿರಗಳು ಪ್ರತಿಯೊಬ್ಬರು ಬ್ರಾಹ್ಮಣ ಸಾಕ್ತಾ ಇತ್ತು. ಸರಿ, ವೆಂಕಟನಾಥ ಬಂದಷ್ಟು ಅವ್ರಿಗೆ ರೂಮಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡಿಬಿಟ್ಟು, ಎಲ್ಲವನ್ನು ಮಾಡಿ ನಾಳೆಯಿಂದ ನೀವು ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಅಪ್ಪಣೆ ಕೊಟ್ಟು, ಆಯ್ತು ಒಳಗೆ ನಾಳೆ ಪಾಠವನ್ನು ಓದೋಣ. ಹಾಗಾದರೆ ಇವರು ಮದುವೆ ಮಾಡ್ಕೊಂಡಷ್ಟೇ ಓದಿಬಿಟ್ರೆ, ಹಿಂದೆ ನೀವು ಪ್ರವಚನ ಕೇಳಿರ್ತೀರಿ. ಚಿಕ್ಕ ಇದ್ದಾಗ ತಂದೆಯನ್ನು ಕಳ್ಕೊಂಡ ಮೇಲೆ ಅಣ್ಣ ಗುರುರಾಚಾರ್ಯರೇ ಅವ್ರು ಓದಿಸಿದ್ರು. ಗುರುರಾಚಾರ್ಯರು ದೊಡ್ಡವರಾದ್ಮೇಲೆ ಸಾಕ್ಷಾತ್ ಅವರ ಅಕ್ಕನ ಗಂಡಲಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಾಚಾರ್ಯರು ಮಧುರೈ ಕರ್ಕೊಂಡು ಹೋಗಿ ಅವರಿಗೆ ಚಿಕ್ಕ ಚಿಕ್ಕ ಪಾಠವನ್ನು ವೆಂಕಟನಾಥರಿಗೆ ಹೇಳಿಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ. ಎಲ್ಲ ಕತೆ ಬಂದೋಗಿದೆ, ಹಿಂದೆಲ್ಲ ಕೇಳಿಬಿಡಿ, ಪ್ರಾಣದಲ್ಲಿ ಕೇಳಿದೆ. ಮುಗಿಸ್ಬಿಟ್ಟು ವಿವಾಹ ಮಾಡಿ ಕಳಿಸ್ಕೊಟ್ರು. ವಿವಾಹ ಆದರೂ ಕೂಡ ಮುಂದೆ ಒಂದು ದೊಡ್ಡ ಶಾಸ್ತ್ರ ಓದಬೇಕು ಅಂತೇಳಿ ಸುಧೀಂದ್ರ ತೀರ್ಥರ ಹತ್ರ ಯಾವ ವೆಂಕಟನಾಥರು ಬಂದಿದ್ದಾರೆ. ಏನು ಓದ್ತೀಯಪ್ಪ? ಸೈನ್ಸ್ ಓದ್ತೀಯಾ, ಕಾಮರ್ಸ್ ಓದ್ತೀಯಾ, ಮ್ಯಾಥ್ಸ್ ಓದ್ತೀಯಾ, ಇಂಗ್ಲೀಷ್ ಓದ್ತೀಯಾ, ಇಂಜಿನಿಯರ್ ಓದ್ತೀಯಾ ಅಂತ ಕೇಳಿ ಅಯ್ಯೋ ಶಾಬ್ದಂ ಭಾಷ್ಯಂ ಛಾಯಾದೇವೀಂಚ ಟೀಕಾ ಭಾಟಂ ತಂತ್ರಂ ಭಾಮತಿಂ ಗೌರವಂಚ ವ್ಯಾಸಾರ್ಯೋ ಚಂದ್ರಿಕಾ ವೆಂಕಟಾರ್ಯೋ ಯದ್ಯದ್ವೇದ್ಯಂ ತತ್ತದ್ ಅಭ್ಯಸ್ತಿ ಸ್ಮ. ವೆಂಕಟನಾಥ ಏನು ಓದ್ತಾರಪ್ಪ ಅಂತ ಕೇಳಿದ್ರೆ ಶಾಬ್ದಂ ಭಾಷ್ಯಂ ಅಂದರು. ಅಂದರೆ ವ್ಯಾಕರಣವನ್ನು ಓದ್ತಾ ಇದ್ರು. ವ್ಯಾಕರಣ ಅಂದರೆ ಯಾವುದು? ಪತಂಜಲಿ ಗ್ರಾಮರ್ ಅಂದರೆ ಇಂಗ್ಲೀಷ್ ಕಲ್ತಿಲ್ಲ, ಅದಕ್ಕೆ ಪತಂಜಲಿ ಮಹಾಭಾಷ್ಯ ಅಂತ ಇದೆ. ಅದು ದೊಡ್ಡ ವ್ಯಾಕರಣ. ಈಗ ನಾನು ವೇದಿಕೆ ಮೇಲೆ ಕೂತ್ಕೋಬೇಕಾದ್ರೆ ನಾನು ಕೂಡ ವ್ಯಾಕರಣದಲ್ಲಿ ಅನುಗ್ರಹ, ಶ್ರೀನಿವಾಸ ಅನುಗ್ರಹ, ಮುಖ್ಯಮಂತ್ರಿ ಅನುಗ್ರಹದಿಂದ ನಾನು ಮಹಾಭಾಷ್ಯವನ್ನು ಓದಿ ಅದರೊಳಗೆ MA ಮಾಡ್ಕೊಂಡಿದ್ದೀನಿ. ನಮಗೆ ಪ್ರಾತಸ್ಮರಣೀಯರಾದ ಸುಧೀಂದ್ರ ತೀರ್ಥರು ನನ್ನ ಕರ್ಕೊಂಡು ಒಬ್ಬ ದೊಡ್ಡ ವಕೀಲ ವೆಂಕಟಾಚಲಯ ಅಂತ ಇದ್ದವಾಗ, ಇಲ್ಲ ಅವರು ವೈಶ್ಯರು, ಅವ್ರ ಜೊತೆ ಕರ್ಕೊಂಡ್ಬಂದು ಈ ವಿದ್ಯಾರ್ಥಿ ನನಗೆ ಹೇಳಿದ್ರು ಸುಧೀಂದ್ರ, ಈ ವಿದ್ಯಾರ್ಥಿ ರಾಯರ ಓದಿದ ಗ್ರಂಥವನ್ನು ಓದ್ತಾ ಇದ್ದೇನಪ್ಪ ಅಂತ ನನಗೆ ಪರಿಚಯ ಮಾಡಿಕೊಟ್ಟೆ. ಅವತ್ತಿನ ಕಾಲ ನಾನು ಬಾಲಕನಾಗಿದ್ದಾಗ ಮಹಾಭಾಷ್ಯ ಅಂತ ವ್ಯಾಕರಣದಲ್ಲಿ ದೊಡ್ಡ ಗ್ರಂಥ, ವ್ಯಾಕರಣ ಗ್ರಾಮರ್, ಅದನ್ನು MA ಮಾಡಿದ್ದೀನಿ. ಇರಲಿ, ಆ ಮಹಾಭಾಷ್ಯವನ್ನು ಓದ್ತಾ ಇದ್ರು. ಆಮೇಲೆ ಜಯದೇವರು ಅಂತಕ್ಕಂಥ ಒಬ್ಬ ಕವಿ, ಅವರು ಮಾಡಿರ್ತಕ್ಕಂಥ ಕುಮಾರಲಿ ಭಟ್ಟಾಯ ಅಂತಕ್ಕಂಥ ಪೂರ್ವ ಮೀಮಾಂಸಾ ಶಾಸ್ತ್ರ. ಮೀಮಾಂಸಾ ಶಾಸ್ತ್ರ ಅಂದರೆ ಅದು ಯಜ್ಞ, ಯಾಗ, ಹೋಮ, ಹವನ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಈ ವಿಷಯವನ್ನು ತಿಳಿಸ್ತಕ್ಕಂಥ ಗ್ರಂಥವೇ ಮೀಮಾಂಸಾ ಶಾಸ್ತ್ರ ಗ್ರಂಥ. ಅದು ಓದ್ತಾ ಇದ್ರು. ಅದಾದಮೇಲೆ ಭಾಮತಿ ಅಂತ ಪ್ರಾಭಾಕರರು ಅಂತಿದ್ದಾರೆ, ಅವ್ರ ಅದ್ವೈತಿಗಳು, ಅವರು ಮಾಡಿರ್ತಕ್ಕಂತಹ ಭಾಮತಿ ಗ್ರಂಥವನ್ನು ಓದ್ತಾ ಇದ್ರು. ನಿಮಗೆ ಪ್ರಶ್ನೆ ಬರುತ್ತೆ, ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತೀನಿ ಆಮೇಲೆ. ಅದು ಓದ್ತಿದ್ರು. ಅದಾದಮೇಲೆ ವ್ಯಾಸಾರ್ಯೋಕ್ತಂ ಚಂದ್ರಿಕಾ ವೆಂಕಟಾರ್ಯೋ, ತಾವೇ ಇಂದಿನ ಜನ್ಮದಲ್ಲಿ ವ್ಯಾಸರಾಜರಾಗಿದ್ದರು. ವ್ಯಾಸರಾಜರಾಗ ತಾತ್ಪರ್ಯ ಚಂದ್ರಿಕಾ ಅಂತ ಗ್ರಂಥ ಬರೆದಿದ್ದಾರೆ. ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಓದ್ತಾ ಇದ್ರು. ಇಲ್ಲಿ ಮೀಮಾಂಸಾ ಓಕೆ, ಹೋಮ ಹವನ, ಚಂದ್ರಿಕಾ ಓಕೆ, ವ್ಯಾಸರಾಜ ಬರ್ದಿದ್ದಾರೆ. ಈ ಭಾಮತಿ ಗ್ರಂಥ ಯಾಕ್ರಿ? ಭಾಮತಿ ಅದ್ವೈತಿ, ಆ ಗ್ರಂಥ ಯಾಕೆ ಬರಬೇಕು? ಈಗ ಒಬ್ಬ ವ್ಯಕ್ತಿಯನ್ನ
ನಾವು ಖಂಡನೆ ಮಾಡಬೇಕಾದ್ರೆ ಆ ವ್ಯಕ್ತಿ ವಿಷಯ ನನಗೆ ಗೊತ್ತಿರಬೇಕು. ವ್ಯಕ್ತಿ ವಿಷಯ ಗೊತ್ತಿದ್ರೆ ಖಂಡನೆ ಮಾಡಬೇಕು. ಆ ವ್ಯಕ್ತಿ ವಿಷಯ ಏನೂ ಗೊತ್ತಿಲ್ಲ ನನಗೆ, ನಾನು ಖಂಡನೆ ಮಾಡಿದ್ರೆ ಹೆಂಗೆ ಮಾಡ್ತೀನಿ? ಅದ್ವೈತಗಳು ಏನು ಹೇಳಿದ್ರು, ಶಿವ ಸರ್ವೋತ್ತಮ ಹೌದೋ ಅಲ್ಲೋ ಅಂತ ಹೇಳಿದ್ರು, ಅದು ನನಗೆ ಗೊತ್ತಿದ್ರೆ ಅದು ಹೌದು ಅಲ್ಲ ಅಂತ ಚರ್ಚೆ ಮಾಡಬೇಕು. ನನಗೆ ಏನೂ ಗೊತ್ತಿಲ್ಲ, ಹೆಂಗೆ ಮಾಡಬೇಕು? ಅದಕ್ಕೋಸ್ಕರ ಆ ಗ್ರಂಥವನ್ನು ಓದಿದ್ರು. ಅಯ್ಯೋ ರಾಯರು ಅದ್ವೈತ ಗ್ರಂಥ ಓದ್ಬಿಟ್ರೇನು ಅಂತ. ರಾಯರು ಆಗಿಲ್ಲ, ವೆಂಕಟನಾಥ್ ಅದ್ವೈತ ಗ್ರಂಥ ಓದ್ಬಿಟ್ಟು ಅದಕ್ಕೋಸ್ಕರ ಓದಿದ್ದೆ. ನಾವು ನಮ್ಮ ಮಂತ್ರಾಲಯ ವಿದ್ಯಾಪೀಠದಲ್ಲಿ ನಾನು ವೇದಾಂತ ಓದೋದು ಮುಂಚೆ ತರ್ಕ ಓದಿದೆ, ವ್ಯಾಕರಣ ಓದಿದೆ, ಸಾಹಿತ್ಯ ಓದಿದೆ. ನಮ್ಮ ಕಾಳಿದಾಸ ಬರ್ತಕ್ಕಂತಹ ಪಂಚಮಹಾಕಾವ್ಯಗಳಿದೆ, ಆ ಕಾವ್ಯಗಳು ಓದಿದೆ. ಪಂಚಮಹಾಕಾವ್ಯ ಓದಿದ್ರೆ ನಮ್ಗೇನು ಪುಣ್ಯ ಬರ್ತದ್ರಿ? ಮಹಾಭಾರತ, ರಾಮಾಯಣ, ಪುರಾಣ ಏನಿದೆ, ವೇದನ ಏನಿಲ್ಲ, ಶಾಸ್ತ್ರ ಅದಷ್ಟೇ. ಮಹಾಕಾವ್ಯ ಇವು ಏನು ಹಿಂದಿನ ಕಾಲದಲ್ಲಿ ನವಲ ಬರ್ತಿತ್ತಲ್ಲ, ತ್ರಿವೇಣಿ ಬರೆದಿದ್ದು, ಮಹಾಭೀಷ ಬರೆದಿದ್ದು ಪುಸ್ತಕಗಳು, ಆ ಥರ ಪುಸ್ತಕಗಳು ಓದಿವಿ. ಇದು ಶಾಸ್ತ್ರಕ್ಕೆ ಅನುಕೂಲ. ನಮ್ಮ ಶಾಸ್ತ್ರ ಒಂದು ಇದಿದೆ, ಕಾಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕ ಅಂತ. ವ್ಯಾಕರಣ, ತರ್ಕವನ್ನ, ಸಾಹಿತ್ಯವನ್ನ ಓದ್ಕೊಂಡ್ರೆ ನಮಗೆ ವೇದಾಂತ ಅರ್ಥವಾಗುತ್ತೆ. ಇವೆರಡು ಗೊತ್ತಿಲ್ಲದಲ್ಲೇ ವೇದಾಂತ ಓದ್ತೀವಿ ಅಂದ್ರೆ ಏನೂ ಅರ್ಥ ಆಗುದಿಲ್ಲ. ಅದಕ್ಕೆ ಓದಲೇಬೇಕು. ಅಲ್ಲ ಅಂದ್ರೆ ಎಷ್ಟು ಬೇಕು ಅಷ್ಟೇ ಓದಬೇಕು, ಅಷ್ಟು ವಿನ ಪೂರ್ತಿ ಓದಬೇಕು ಅಂತೇನಿಲ್ಲ, ಪೂರ್ತಿ ಓದಿ ತಪ್ಪಿಲ್ಲ. ಹೀಗೆ ಆ ಭಾಮತಿ ಗ್ರಂಥವನ್ನ ವೆಂಕಟಾರ್ಯರು ಓದ್ತಾ ಇದ್ರು. ಜೊತೆಗೆ ಚಂದ್ರಿಕಾ ಗ್ರಂಥವನ್ನು ಓದ್ತಿದ್ರು. ಚಂದ್ರಿಕಾ ಅಂದ್ರೆ ನಿನ್ನೆ ಕಾಲದ ಬಗ್ಗೆ ಹೇಳ್ತಾ ಇದ್ದೆ, ಚಂದ್ರಿಕಾ ಅಂದ್ರೆ ಸಾಮಾನ್ಯ ಗ್ರಂಥ ಅಲ್ಲ. ಸುಧಾವನ್ನು ಓದಿ ಮುಗಿಸ್ಬೋದೇ ವಿನಃ ಚಂದ್ರಿಕಾವನ್ನು ಓದಿ ಮುಗಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಚಂದ್ರಿಕಾ ಅಂದ್ರೆ ಕಬ್ಬುಂಡ ಕಡಲೆಕಾಳು. ಚಂದ್ರಿಕಾ ಅಂದ್ರೆ ಹೆಸರು ಅಷ್ಟೇ, ತಾತ್ಪರ್ಯ ಚಂದ್ರಿಕಾ ಅಂತ ಪೂರ್ತಿ ಹೆಸರು. ಅದು ಮಾಡಿದ್ದು ವ್ಯಾಸರಾಜರು. ಅದು ಓದ್ಬೇಕಾದ್ರೆ ಕಷ್ಟನೇ. ಅಂತಹ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನ ವೆಂಕಟಾರ್ಯರು ಯಾವ ಸುಧೀಂದ್ರ ತೀರ್ಥಂತ ಓದ್ತಾ ಇದ್ರು. ಯಾವ ಓದ್ತಿದ್ರು ಸ್ವಾಮಿ? ರಾತ್ರಿಯೋ, ಬೆಳಗ್ಗೆಯೋ, ಮಧ್ಯಾಹ್ನ, ಸಾಯಂಕಾಲ ಹೆಂಗ್ ಗೊತ್ತಿದ್ರು ಅಂದ್ರೆ ಅದಕ್ಕೆ ಹೇಳ್ತಾರೆ, ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಸ್ತಃ ಪೂರ್ವಂ ತಂತ್ರಂ ವಾದಯನ್ ವೆಂಕಟಾರ್ಯೋ ತುರಿಯೇ ಯಾಮೆ ಕಾಂಚಿತ್ ಅಭ್ಯನದೈಷೀತ್. ಈ ಸ್ಕೂಲಲ್ಲಿ ಟೈಮ್ ಟೇಬಲ್ ಅಂತ ಆಗ್ತಾರೆ. ಫಸ್ಟ್ ಪೀರಿಯಡು, ಸೆಕೆಂಡ್ ಪೀರಿಯಡು, ಥರ್ಡ್ ಪೀರಿಯಡು, ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಅಂತ ಆಗ್ತಾರೆ. ಹಾಗೆ ಪ್ರಾತಸ್ನಾತ್ವ ಬೆಳಗ್ಗೆ ಸ್ನಾನ, ಅನ್ನಿತ ಎಲ್ಲ ಮುಗಿಸ್ಕೊಂಡು ವೇದಾಂತ ವೇದ್ಯಂ ವೇದಾಂತ ಗ್ರಂಥಗಳು ಓದ್ತಾ ಇದ್ರು. ಆಮೇಲೆ ಮಧ್ಯಾಹ್ನದಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ಭಾಷ್ಯಂ ಶಾಸ್ತ್ರಂ ವ್ಯಾಕರಣ ಶಾಸ್ತ್ರವನ್ನ ಮಧ್ಯಾಹ್ನ ಓದ್ತಾ ಇದ್ರು. ಪಶ್ಚಾತ್ ಮಧ್ಯಾಹ್ನ ಸಾಯಂಕಾಲ 4 ಗಂಟೆ ಸಮಯದಲ್ಲಿ ಓದಿದ್ರೆ ಬಂದೆ ತರ್ಕಶಾಸ್ತ್ರವನ್ನು ಓದ್ತಾ ಇದ್ರು. ಪೂರ್ವಂ ತಂತ್ರಂ ಸಾಯಂಕಾಲದಲ್ಲಿ ವೇದವನ್ನು ಓದ್ತಾ ಇದ್ರು. ಯಾಕಂದ್ರೆ 5 ಗಂಟೆ ಮುಂಚೆ ವೇದವನ್ನು ಅಭ್ಯಾಸ ಮಾಡ್ತಾ ಇದ್ರು. ಹೀಗೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಶಾಸ್ತ್ರಗಳನ್ನ ಅಭ್ಯಾಸ ಟೈಮ್ ಟೇಬಲ್ ಮಾಡ್ತಾ ವೆಂಕಟನಾಥರು ಅನೇಕ ಶಾಸ್ತ್ರಗಳ ಅಭ್ಯಾಸ ಮಾಡ್ತಾ ಅವರಲ್ಲೇ ವಾಸವಾಗಿದ್ರು. ಯಾರಲ್ಲಿ? ಕುಂಭಕೋಣದ ಶ್ರೀ ಸುಧೀಂದ್ರ ತೀರ್ಥರ ಹತ್ರ ವಾಸ ಮಾಡ್ಕೊಂಡು ದಿನವನ್ನು ಕಳೀತಾ ಇದ್ರು. ಈ ಕಳೀತಾ ಇರಬೇಕಾದ್ರೆ ಒಮ್ಮೆ ಸನ್ಯಾಸಿಗಳು ಯಾವತ್ತೂ ಒಂದೇ ಊರಲ್ಲಿರಲ್ಲ, ಇರಬಾರ್ದು ಕೂಡ. ಅವ್ರು ಸಂಚಾರ ಮಾಡ್ತಾನೆ ಇರಬೇಕು. ಸನ್ಯಾಸಿಗಳಲ್ಲಿ ಅನೇಕ ವಿಧಗಳಿದೆ, ಯಾರಿಗೆ ಗೊತ್ತಿದೆಯಲ್ಲೋ. ಬಿಡಿ ಸನ್ಯಾಸಿ, ಪಿಡಾಧಿಪತಿ, ರೋಚಕ ಅಂತ ಏನೋ ಸನ್ಯಾಸಿಗಳು 4-5 ಥರ ಭಾಗ ಇದೆ. ಒಬ್ಬರು ಒಂದು ಕರ್ತವ್ಯ ಮಾಡೋರು. ಸಾಮಾನ್ಯವಾಗಿ ಸನ್ಯಾಸಿಗಳು ಒಂದೇ ಕಡೆ ಇರೋದಿಲ್ಲ, ಇರಬಾರ್ದು ಕೂಡ ಪರ್ಟಿಕ್ಯುಲರ್ಲಿ. ಆಮೇಲೆ ಸನ್ಯಾಸಿಗಳಿಗೆ ಶ್ರೀಪಾಕ ನಿಷೇಧ, ಸನ್ಯಾಸಿಗಳು ಅಡಿಗೆ ಮಾಡಿಕೆ ತಿನ್ನಂಗಿಲ್ಲ, ಸನ್ಯಾಸಿಗಳು ಇನ್ನೊಬ್ಬರಾಗಿ ಭಿಕ್ಷೆ ತಿನ್ನಬೇಕು, ಭಿಕ್ಷೆಯಲ್ಲಿ ಇನ್ನೊಬ್ಬರಾಗಿ ಪದಾರ್ಥ ಅಂತ, ಇನ್ನೊಬ್ಬರು ಬಂದು ಗೃಹಸ್ಥಾಶ್ರಮ ಬಂದು ಕೃಷ್ಣಾರ್ಪಣ ಮಾಡಬೇಕು, ಅವ್ರು ಕುತ್ಕೋಬೇಕು, ಎಲ್ಲ ನಿಯಮಗಳು ಇರಲಿ. ಹಾಗಿದ್ದಾಗ ಸುಧೀಂದ್ರ ತೀರ್ಥರು 2 ದಿನ ಇರ್ತಾರೆ ಕುಂಭಕೋಣದಲ್ಲಿ, ಸ್ವಲ್ಪ ಸೇರ್ತಾರೆ, ಮತ್ತೆ ಪ್ರಯಾಣ ಮಾಡ್ತಾರೆ. ಮುಂಚೆ ಪ್ರಯಾಣ ಮಾಡೋಣಪ್ಪ ಅಂತೇಳಿ ಸಂಚಾರ ಹೊರಟು ಸುಧೀಂದ್ರ ತೀರ್ಥ ಎಲ್ಲಿಗೆ? ದೃಷ್ಟಂ ಕೃಷ್ಣಂ ದಕ್ಷಿಣ ದ್ವಾರಕೇಶಂ ಪ್ರಾಪ್ತಂ ಸಾಕಂ ವೆಂಕಟೋ ದೇಶಿಕೇನ ಮಾಯಾವಾದಿಯು ರಾತ ಮಧ್ಯೆ ನಿಷಣ್ಣಂ ಕಂಚಿತ್ ಭಿಕ್ಷುಂ ದುಷ್ಟವಾನ್ ವಾಮದೂಕಂ. ಸಂಚಾರ ಮಾಡ್ತಾ ಮಾಡ್ತಾ ಸುಧೀಂದ್ರ ತೀರ್ಥರು ಅಲ್ಲಿಂದ, ಇಲ್ಲಿಂದ ಕುಂಭಕೋಣದಿಂದ ಎಲ್ಲಿಗೆ ಹೊರಟ್ರಪ್ಪ ಅಂದ್ರೆ ಚಂಪಾರಣ್ಯ ಕ್ಷೇತ್ರ. ಅದೆಲ್ಲಿದೆ ಅಂದ್ರೆ ರಾಜಮನ್ನಾರ ಗುಡಿ ಅಂತ. ಆ ರಾಜಮನ್ನಾರ ಗುಡಿ ಅಲ್ಲಿಗೆ ಹೋಗಿ ಹೋದ್ರು. ಅಲ್ಲಿ ರಾಜಮನ್ನಾರ ಗುಡಿ ಒಳಗೆ ಕೃಷ್ಣನ ಇದ್ದಾನೆ, ರಾಜಗೋಪಾಲ ಸ್ವಾಮಿ ಅಂತ ಹೆಸರು, ದೇವರ ಹೆಸರು. ರಾಜಗೋಪಾಲ ಅಂದ್ರೆ ಕೃಷ್ಣ, ಬೇರೆ ಯಾರು ಅಲ್ಲ, ಅವನಿಗೆ ಹೆಸರು ರಾಜಗೋಪಾಲ ಸ್ವಾಮಿ ಅಂತ. ಆ ದೇವಸ್ಥಾನಕ್ಕೆ ಸಂಚಾರ ಮಾಡ್ತಾರೆ. ಅಲ್ಲಿಗೆ ಹೋದ್ರು, ಹೋಗಿ ದೇವರ ದರ್ಶನ ಮಾಡಿದ್ರು. ಇದೇ ಥರ ದೊಡ್ಡ ದೇವಸ್ಥಾನ. ನೀವು ವೆಂಕಟೇಶ್ವರ ಹೆಂಗೆ ದರ್ಶನ ಮಾಡಿದ್ರು ರಾಜಗೋಪಾಲ ದರ್ಶನ ಮಾಡಿದ್ರು. ಯಾರು ಮಾಡಿದ್ರು? ಸುಧೀಂದ್ರ ತೀರ್ಥರು, ವೆಂಕಟನಾಥಾಚಾರ್ಯರು, ಅನೇಕ ಶಿಷ್ಯಂದರು ಎಲ್ಲ ಕೂತ್ಕೊಂಡು ದರ್ಶನ ಮಾಡ್ತಾ ಇದ್ರು. ದರ್ಶನ ಮಾಡ್ಬೇಕಾದ್ರೆ ನಾವೆಂಗೆ ವೆಂಕಟೇಶ್ವರ ಗುಡಿ ಒಂದು ಮೂಲೆ ಕೂತ್ಕೊಂಡು ಪ್ರವಚನ ಮಾಡ್ತೀವೋ ಅದೇ ರೀತಿ ಅಲ್ಲಿ ಒಬ್ಬ ಸನ್ಯಾಸಿ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ದ. ಸನ್ಯಾಸಿ ಪ್ರವಚನ ಮಾಡ್ತಾ ಇದ್ರೆ ಸುತ್ತಲೂ ಶಿಷ್ಯರು, ಪಂಡಿತರೆಲ್ಲ ಕೂತ್ಕೊಂಡಿದ್ರು. ಕೂತ್ಕೊಂಡಿದ್ರೆ ಅಲ್ಲಿ ಸ್ವಾಮಿಗಳು ಹೋಗಿ ಇಟ್ಕೊಂಡೆಲ್ಲ ಮಾಡ್ಕೊಂಡು ಮಾಡಬೇಕು ಅಂದ್ರೆ ಈ ವೆಂಕಟನಾಥರು ಎಲ್ಲ ಬಂದಲ್ಲಿ ಇಟ್ಕೊಂಡು
ಅಲ್ಲಿ ಇರ್ಬೇಕಾದ್ರೆ ಅವ್ರು ಏನ್ ಮಾಡಿದ್ರು, ಬ್ರಹ್ಮ ಭಿನ್ನೋ ಜೀವ ಸಂಗೈ ಕುತಸ್ತ್ವಂ. ಅವ್ರೇನ್ ಮಾಡಿದ್ರು, ಬ್ರಹ್ಮನಿಂದ ಅವಿಚ್ಛಿನ್ನವ ಅಂತೇಳಿ ಬ್ರಹ್ಮದೇವರು ವಿಷ್ಣು ನಾವು ಒಂದೇ, ಜಗತ್ತೆಲ್ಲ ಸುಳ್ಳು, ಹೀಗೆ ಯೋಚನೆ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ವೆಂಕಟನಾಥ ಸುಮ್ಮನೆ ಇಟ್ಕೊಂಡು 2 ನಿಮಿಷ ಆದ್ಮೇಲೆ ವೆಂಕಟನಾಥರು ಶಾಸ್ತ್ರೇನೋಕ್ತಂ ನ ಶ್ರುತಂ ಖಚಿತಶ್ಚ. ಅಲ್ಲ ಸ್ವಾಮಿ, ಮಧ್ಯ ಪ್ರವೇಶ ಮಾಡಿದ್ರು. ಅಲ್ಲ ಸ್ವಾಮಿ, ನೀವು ಮಾತಾಡ್ತಾ ಇದ್ದಲ್ಲ ತಪ್ಪು ಮಾತಾಡ್ತಾ ಇದ್ದ ಸ್ವಾಮಿ. ಏನಪ್ಪ ಏನು ಅಂತ ಹೇಳಿ, ಬ್ರಹ್ಮ ಬಿಂದು ಅಂತ ಹೇಳ್ತಾರಲ್ಲ, ಬ್ರಹ್ಮ ನಾವು ಒಂದು ಅಂತೆಲ್ಲ ಸರಿನಾ ಆ ಒಂದು ಸ್ವಲ್ಪ ಅವ್ರಿಗೆ ಸಿಟ್ಕೊಂಡ್ಬಿಡ್ತು. ಒಂದು ಪ್ರಶ್ನೆ ಮಾಡಿ ನಾನು ಸಿಟ್ಕೊಂಡ್ಬಿಡ್ತು. ಏನು ಅಂದ್ರು, ಈಗ ಅಷ್ಟು ಗೊತ್ತಾ ಅಂದ್ರು. ಹೌದು ಸ್ವಾಮಿ, ಬ್ರಹ್ಮ ಅದು ಒಂದಾಗೋದಿಲ್ಲ ಅಂತ ಆ ವೆಂಕಟನಾಥರಿಗೆ ಅದಿರ್ತಕ್ಕಂಥ ಪಂಡಿತ್ ಸನ್ಯಾಸಿಗೆಲ್ಲ ಆ ಪಂಡಿತ್ಗೆ ಸ್ವಲ್ಪ ಮಾತು ನಡೀತು. ಮಾತಾಡೋದು ಬೇರೆ ಜಗಳ ಅಲ್ಲ, ವಾಕ್ಯಾರ್ಥ ವಿಷಯದಲ್ಲಿ ನೀವು ಹೇಳಂತೂ ವಾಕ್ಯ ಸರಿಯಾಗಿಲ್ಲ, ಅದಲ್ಲ ನಾ ಹೇಳೋದಲ್ಲ ಸ್ವಾಮಿ, ಸರಿ ಹೋಗ್ತಿಲ್ಲ ಅನ್ಬೇಕಾದ್ರೆ ಏನು ಸರಿ ಅಂತ ಕೇಳಿದ್ರು. ಸ್ವಾಮಿ ಅದು ಹಾಗಲ್ಲ, ಇಲ್ಲಿ ಹಿಂಗೆ ಅಂತೇಳಿ ಚಿಂಚಾತ ಅಂತ ಒಂದು ಶಬ್ದ ಹೇಳ್ಬಿಟ್ರು. ಅದು ಇನ್ನೊಬ್ಬರು ಇದ್ದ, ಏ ಸ್ವಾಮಿ ನೀವೇನೋ ಶಬ್ದ ಹೇಳಿದಿಲ್ಲ ಕಿಂಚಾತ ಅಂತ, ಇದು ಎಲ್ಲಿದೆ ಶಬ್ದ, ಯಾವ ವ್ಯಾಕರಣದಲ್ಲೂ ಇಲ್ಲ, ಗೊತ್ತಾಗಲ್ಲ ನಿಮಗೆ, ತಪ್ಪು ಹೇಳಿದೆ, ಯಾರು ಉಪಯೋಗಿಸಿಲ್ಲ ಇಲ್ಲಿ ಗ್ರಂಥದಲ್ಲಿ ಅಂದ್ರು. ವೆಂಕಟನಾಥರು ಹಾಗ ಅನ್ಕೋಬೇಡ, ನೀವು ವ್ಯಾಕರಣ ಮಹಾಭಾಷೆ ತೆಗೆದು ನೋಡಿ, ಅಲ್ಲಿ ಕಿಂಚಾತ ಶಬ್ದ ಆಗುತ್ತೆ. ಅಂದ ತಕ್ಷಣ ಅಲ್ಲಿ ಕೂತಿರ್ತಿರೋ ಸನ್ಯಾಸಿ, ಏನು ವ್ಯಾಕರಣ ಭಾಷೆ ಕಿಂಚಾತ ಶಬ್ದ ಇದೆಯಾ, ಈ ವ್ಯಾಕರಣ ಭಾಷೆ ಓದಿದ್ಯಾ ನೀವು ಅಂಶ ತೆಗೆದು ನೋಡಿ ಸ್ವಾಮಿ. ಹಾಗಾದ್ರೆ ನಾವು 2 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಬೇಕು. ಕೇಳಿ ಪ್ರಶ್ನೆ ಕೇಳ್ತೀವಿ, ಕೇಳ್ರಿ. ಶುತ್ವಾ ಕೋಪ ದಶಶಿಷ್ಟೋತ ಕಶ್ಚಿತ್ ಭಾಷ್ಯಂ ಪತ್ವಂ ಕೇಂದ್ರ ಷಷ್ಠ್ಯುಚ್ಯಮಾನಃ ಪುಷ್ಪೇ ಚೇದ್ಯಾಂ ಪ್ರಕ್ರಿಯಾಂ ಕಿಂ ಪ್ರವೇಶು. ಅಲ್ಲ ಸ್ವಾಮಿ, ಕಿಂಚಾತಃ ಅಂತ ಹೇಳ್ತಿರಲ್ಲ, ಆ ಶಬ್ದ ಎಲ್ಲಿ ಬರುತ್ತೆ? ಹಾಗಾದ್ರೆ ಆ ಕಿಂಚಾ ಶಬ್ದ ಸ ಅಂತ ಒಂದು ಶಬ್ದ ಇದೆ, ಸ ಅಂದ್ರೆ ಏನ್ ಅರ್ಥ, ಹೆಂಗ್ ಬರುತ್ತೆ ಅಂತ ಕೇಳಿದ್ರು. ಅದು ಪೂರ್ತಿ ಕೇಳೋಕೆ ಮುಂಚೆ ವೆಂಕಟನಾಥ್ ಎದ್ಬಿಟ್ಟು ಟಕ ಮಹಾಭಾಷೆಯಲ್ಲಿ ಈ ಶಬ್ದ ಹೀಗಿತ್ತು ಹಿಂಗಾಗಬೇಕು ಅಂತ ಹೇಳಿ. ಅದಕ್ಕೊಂದು ಉದಾಹರಣೆ ಬೇರೆ ಕೊಡ್ತೀನಿ ನಿಮಗೆ. ನೀವೆಲ್ಲರೂ ಕೂಡ ರಾಮ 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 ಅಂತೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮ ನಾಮ ವರಾನಂತೆ, ರಾಮ ರಾಮ ರಾಮಂತೆ, ರಾಮ ರಾಮ ಅಂತ. ಇಲ್ಲಿ ಶಬ್ದ ರಾಮ ಅಂದ್ರೆ ರಾಮನು ಅಂತ. ಈ ವ್ಯಾಕರಣದಲ್ಲಿ ರಾಮ ರಾಮನು ಅಂತ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ, ಸುಲಭ ಅಲ್ಲ. ಹೆಂಗಿತ್ತು, ಹೆಂಗಾಯ್ತು, ಹೆಂಗ್ ಬಂತು? ಯಾಕಂದ್ರೆ ರಾಯರು ರಾಯರಲ್ಲ, ವೆಂಕಟನಾಥರು ಆಗಿಲ್ಲ. ವೆಂಕಟನಾಥರು ಆ ಪಂಡಿತರ ಚರ್ಚೆ ಮಾಡ್ಬೇಕಾದ್ರೆ ಆ ಸ ಎಂಬ ಶಬ್ದ ಹೇಗೆ ಬಂತು ಅಂದ್ರೆ ಅದು ಹೇಳಕ್ ಹೋದ್ರೆ ಅರ್ಥ ಆಗಲ್ಲ, ರಾಮ ಶಬ್ದ ಹೇಳಕ್ ಬರ್ತೀವಿ ಅರ್ಥ ಆಗಲ್ಲ. ರಮ ಕ್ರೀಡಾಯಾಮ ಅಂತ ಒಂದು ಧಾತು, ರಮ ಕ್ರೀಡಾಯಾಮ, ಕ್ರೀಡಾ ಅರ್ಥದಲ್ಲಿ ರಮ್ ಅಂತ ಒಂದು ಧಾತು. ಆ ರಮ್ಗೆ ಘೈ ಬರ್ತೇ ಬರುತ್ತೆ, ರಮ್ ಪ್ಲಸ್ ಘೈ, ಘೈಯಲ್ಲಿ ಯಕಾರ ಯಕಾರ ಲೋಪ ಆಗಿರುತ್ತೆ, ಉಳಿಯೋದು ರಮ್ ಮಾತ್ರ ಉಳಿಯುತ್ತೆ. ಅದಕ್ಕೆ ಟಿಪ್ ದಸ್ತಿ ಸಿಪ್ ದಸ್ವ ಮಿಬ್ವಸ್ವಸ್ತ ಆತಾಂಜ ಅಂತಕ್ಕಂಥ ಶಬ್ದದಿಂದ ಅಲ್ಲಿ ಅದಲ್ಲ, ಸೋಲ್ಜರ್ಸ್ ಸಮೌಂಟ್ ಸ್ಟಾಭ್ಯಾಂ ಪ್ಲಸ್ ಗೇಮ್ಬ್ಯಾಂ ಪ್ಲಸ್ ಗೆಸಿಬ್ಯಾಂ ಪ್ಲಸ್ ಗೆಸೌಸಾಂ ಗೆವೋ ಸುಪು ಅಂತೇಳಿ ಸುಪ್ ಪ್ರತ್ಯಯ ಮಾಡ್ತೀವಿ. ರಾಮ ಸುಪ್ ಅಂತಿರುತ್ತೆ. ರಾಮ ಸುಪ್ ಅಂದ್ರೆ ಪು ಅರ್ಧ ಹೋಗ್ಬಿಡುತ್ತೆ, ರಾಮ ಸು, ರಾಮ ಮಾ ಪೂರ್ತಿ ರಾಮ ಸು ಅಂತೇಳಿ, ಸು ಅಲ್ಲಿ ಉಕಾರ ಹೋಗ್ಬಿಡುತ್ತೆ, ಸು ಅಂತ ಬಿಡುತ್ತೆ, ರಾಮ ಸು ಎರಡು ಕೊಡಿದ್ರೆ ರಾಮ ಸು ಅಂತ. ಆವಾಗ ಇಲ್ಲಿ ಒಂದು ಅಕಾರ ಬಂದ್ಬಿಡುತ್ತೆ ಮಧ್ಯದಲ್ಲಿ, ಬಂದ್ಬಿಟ್ಟು ರಾಮ ಪ್ಲಸ್ ಆ ಸು, ರಾಮ ಸು ರಾಮ ಸ ಅಂತ. ಆವಾಗ ಸಕಾರಕ್ಕೆ ವಿಸರ್ಗ ಬಂದ್ಬಿಟ್ರೆ ರಾಮ ಅಂತ. ಹೀಗೆ ಸೂತ್ರಗಳಿಂದ ರಾಮ ಬರೀ ರಾಮ ಅಂದ್ರೆ ಅರ್ಥ ಇಲ್ಲ, ಪ್ರಾತಿಪದಿಕ ರಾಮ ಅಂದ್ರೆ ಅರ್ಥ ಉಂಟು, ರಾಮೇಣ ಅಂದ್ರೆ ಅರ್ಥ ಉಂಟು, ರಾಮಮ್ಮ ಅಂತ ಅರ್ಥ ಉಂಟು, ರಾಮೇಣ ಬರೀ ರಾಮ ಅಂದ್ರೆ ಅರ್ಥ ಇಲ್ಲ. ಆದ್ರೆ ಶ್ಲೋಕದಲ್ಲಿ ಮತ್ತೆ ಶ್ರೀರಾಮ ರಾಮ ರಾಮೇತಿ ರಾಮ ರಾಮ ಬರ ಇರೋದ್ರಿಂದ ಅಲ್ಲಿ ಅರ್ಥ ಉಂಟು. ಬರೇ ರಾಮ ಅಂತ ರಾಮ ಅಂದ್ಬಿಟ್ಟು ನಾವು ಬರ್ತೇವೆ ಶ್ರೀರಾಮ 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 ಅಂತ ಬರ್ತೇವೆ, ರಾಮ ಅಂತ ಬಂದ್ರೆ ವಿಸರ್ಗ ಬಂದ್ರೆ ಅರ್ಥ ಬರ್ತದೆ ಇರ್ಲಿ. ಹೀಗೆ ರಾಮ ಅಂತ ಇಷ್ಟ ಆಗಬೇಕಾದ್ರೆ ಅಲ್ಲಿ ವಾಕ್ಯಾರ್ಥ ಸ ಎಂಬುವಂತ ಶಬ್ದಕ್ಕೆ ಅರ್ಥ ಹೇಳೋ ತಕ್ಷಣ ವೆಂಕಟನಾಥರು ತಕ್ಷಣದಲ್ಲೇ ಉತ್ತರ ಕೊಟ್ಟು ಅರ್ಥವನ್ನು ಹೇಳ್ಬಿಟ್ರು. ಅರ್ಥ ಆಯ್ತು. ಆ ಸನ್ಯಾಸಿ ಸುಮ್ಕೊಳ್ಳ, ಬರೀ ಸ್ವಾಮಿ ಸ ಅಂತ ಹೇಳಿ ಯಗಂತ ರೂಪ ಹೇಳಿಲ್ಲ ತಿಗಂತ ರೂಪ ಹೇಳಿ ಅಂತ ಕೇಳ್ಬಿಟ್ರು. ಕೇಳಿದ ತಕ್ಷಣ ಅದನ್ನು ಹೇಳ್ಬಿಟ್ರು. ಅದನ್ನೇ ಹೇಳಿ ವೆಂಕಟನಾಥ ಸುಮ್ಕೊಳ್ಳಿಲ್ಲ, ಇದನ್ನ ಲುಗಂತ ರೂಪ ನೀವು ಹೇಳ್ರಿ ಅಂತ ಕೇಳ್ಬಿಟ್ರು. ಆಗ ಅಂದ ತಕ್ಷಣ ಎಲ್ಲ ಪಂಡಿತರು, ಆ ಕುದುರೆ ಸನ್ಯಾಸಿ ಎಲ್ಲರೂ ಗಪ್ ಚುಪ್ ಆಯ್ತು, ಯಾರು ಮಾತಾಡಿ ಬರ್ಲಿ. ಗೊತ್ತಿದ್ರೆ ಹೇಳ್ಬೋದು, ಗೊತ್ತಿಲ್ಲ ಹೆಂಗೆ ಹೇಳಕ್ಕೆ. ಅದಕ್ಕೆ ರಾಘವೇಂದ್ರ ಪ್ರವಚನ ಮಾಡ್ಬೇಕಾದ್ರೆ ನಾನು ಹೆಮ್ಮೆಯನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಇದನ್ನ ನಮ್ಮ ಗುರುಗಳು ಹೇಳಿದ್ದು ಬರೀ ಗ್ರಂಥದಲ್ಲಿ ಮಾತ್ರ ಅಲ್ಲ, ಅಲ್ಲಿ ಮಂತ್ರ ನಡೆದಿರ್ತಕ್ಕಂಥ ಕೆಲವು ವಿಷಯ ಇರ್ತವೆ, ಯಾರಿಗೂ ಗೊತ್ತಿರಲ್ಲ, ಅಪರೂಪ, ಅಲ್ಲಿದ್ದವ್ರಿಗೆ ಗೊತ್ತಿರ್ತಕ್ಕ ಒಂದು ವಿಷಯ. ಒಮ್ಮೆ ಅದನ್ನು ಹೇಳ್ಬಿಟ್ಟು ಕೇಳಿ, ಒಮ್ಮೆ ಸುವಿದ್ಯಂದ್ರಿಗೆ
ಆಶ್ರಮ ಆಯಿತು. ಉಡುಪಿಯಲ್ಲಿ ಪಲಿಮಾನ ಸ್ವಾಮಿರವರ ಪರ್ಯಾಯ ಇದೆ. ಸುಷಿಮೇಂದ್ರ ಕೊಟ್ಟರು. ಆವಾಗ ಆ ಸಮಯದಲ್ಲಿ ಇಬ್ಬರು ಪಂಡಿತರಿಗೆ ರಾಘವೇಂದ್ರ ಬಗ್ಗೆ ಕೊಟ್ಟಿದ್ರು. ಒಂದು ಡಿ.ಬಿ. ಪ್ರಹ್ಲಾದಾಚಾರ್ಯ ಅಂತೇಳಿ ಪ್ರಸ್ತುತ ಈಶತೀರ್ಥರು ಆಶ್ರಯ ಮಾಡಿದ ಪೀಠಾಧಿಪತಿಗಳು. ವಿದ್ಯಾಶೀಷ ತೀರ್ಥ ಈಗ ಪ್ರೆಸೆಂಟ್, ಅವತ್ತು ಡಿ. ಪ್ರಹ್ಲಾದಾಚಾರ್ಯ ಅವರು. ಇನ್ನೊಬ್ರು ಸುವಿದ್ಯೆಂದ್ರು ಪೂರ್ವಾಶ್ರಮದಲ್ಲಿ ಅವರು ನಮ್ಮ ವೆಂಕಟನಾಥಾಚಾರ್ಯ, ಗಬ್ಬೂರು ವೆಂಕಟಾಚಾರ್ಯ ಅವರು. ಇವರಿಬ್ಬರಿಗೂ ಒಂದು ವಿಷಯ ಏನು ರಾಘವೇಂದ್ರ ಬಗ್ಗೆ ಹೇಳಿದ್ರು. ಪ್ರಹ್ಲಾದಾಚಾರ್ಯ ಡಿ. ಪ್ರಹ್ಲಾದಾಚಾರ್ಯ ದೊಡ್ಡ ಪಂಡಿತರು. ನಮ್ಮ ವೆಂಕಟ ಇವರ ಒಬ್ಬನ ಸುವಿದ್ಯ ದೊಡ್ಡ ಪಂಡಿತರು. ಇಬ್ಬರು ದೊಡ್ಡ ಪಂಡಿತರು. ಜೊತೆಗೆ ನಮ್ಮ ಮಂತ್ರಾದಿಗೆ ಗೊತ್ತಿಲ್ಲ, ಕುರುಡಿ ಸುಸಿರೇಂದ್ರಾಚಾರ್ಯ ನಮ್ಮ ಪ್ರಿನ್ಸಿಪಾಲ್ ಆಗಿದ್ರು, ಅವ್ರಿಗೆ ಗೊತ್ತಿಲ್ಲ, ಕೊಪ್ಪಳದ ಮಾಸ್ಟರ್ ಆಗಿದ್ರು. ಅವ್ರಿಗೆ ಕೊಟ್ಟರು. 3 ಜನ ಪ್ರವಚನ ಮಾಡಿದ್ರು. ಇವು ಬಂದು ಕೇಳಬೇಕಾಗಿತ್ತು. ಅವ್ರು ದೊಡ್ಡ ಪಂಡಿತರು. ಸ್ವಾಮಿಗಳು ಯಾರು ಆಶ್ರಮ ಮಾಡಿಸ್ಕೊಂಡು ಸುವಿದ್ಯೆ ಅಂದ್ರು ದೊಡ್ಡ ಪಂಡಿತರು. ಇವರು ಪಂಡಿತರೆ, ನಾವು ಪಂಡಿತರು. ಅವರಿಬ್ಬರು ಹೇಳಿರ್ತಕ್ಕಂಥ ವಿಷಯವನ್ನು ಇವ್ರು ಹೇಳಿದ್ರು ಅವತ್ತಿನ ದಿವಸ. ಕಾರಣ ಇಷ್ಟೇ, ಅವರಿಬ್ಬರು ಪಂಡಿತರು. ಶಾಸ್ತ್ರದಲ್ಲಿ ಏನಿದೆ, ವ್ಯಾಖ್ಯಾನದಲ್ಲಿದೆ, ಅಷ್ಟು ಮಾತ್ರ ಹೇಳಬಾರ್ದು. ಕೆಲವೆಲ್ಲ ಆಪ್ತ ವಾಕ್ಯ ಅಂತ ಹೇಳ್ತಾರೆ. ನನ್ನ ಗುರುಗಳು ಹೇಳಿದ್ದು, ಅವ್ರಿಗೆ ಅವ್ರ ಗುರುಗಳು ಹೇಳಿದ್ದು, ಅವ್ರಿಗೆ ಅವ್ರ ಗುರುಗಳು ಹೇಳಿದ್ದು, ಅವ್ರಿಗೆ ರಾಯರು ಹೇಳಿದ್ದು, ಕೆಲವು ವಿಷಯ ಇರ್ತವೆ. ಅವು ಎಲ್ಲರಿಗೂ ಗೊತ್ತಾಗಲ್ಲ. ಅದು ಕೇವಲ ಪರಂಪರೆ ಮಾತ್ರ ಗೊತ್ತಾಗುತ್ತೆ. ಇದು ಸುಸಿರೇಂದ್ರಾಚಾರ್ಯರು ಅವರ ಅಪ್ಪ ಭಂಡಾಚಾರ್ಯ ಅಂತ, ಅವ್ರ ತಂದೆಗೆ ಅದೇ ಮಂತ್ರಾಲಯದವ್ರೆ. ಅಡ್ರೆಸ್ ಮಾತ್ರ ಕುರುಡಿ ಅಂತ. ಅವರು ಕುರುಡಿ ಭಂಡಾಚಾರ್ಯ ಕುರುಡಿ ಅಂತ ಅಡ್ರೆಸ್. ಮಂತ್ರಾಲಯದವರಲ್ಲ, ಪುರೋಹಿತ. ಅವರೆಲ್ಲ ಹೇಳಿ ವಿಷಯ ನೋಡ್ಬಿಟ್ಟೆ ಅಲ್ಲಿ ಜನ ಆಶ್ಚರ್ಯ ಬಿಡ್ತಾರೆ. ಗುರು ವೆಂಕಟಾಚಾರ್ಯ ಹೆಂಗಿದೆ, ಪ್ರಹ್ಲಾದಾಚಾರ್ಯ ಹೆಂಗಿದೆ, ಸುಸಿರೇಂದ್ರಾಚಾರ್ಯ ಹೇಗಿದೆಪ್ಪ ಅಂತ ಆಶ್ಚರ್ಯ. ಯಾಕಂದ್ರೆ ಕೆಲವು ಆಪ್ತ ವಾಕ್ಯ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕಿಂಚಾತಃ ಅಂತ ಶಬ್ದವನ್ನು ಹೇಳಿದಾಗ ಸನ್ಯಾಸಿಗಳಿಗೆ ಹೇಳಲಿಕ್ಕೆ ಬರಲಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ರು. ವೆಂಕಟಾಚಾರ್ಯ ಹೇಳಬೇಕಾದ್ರೆ ಇದಿಷ್ಟನ್ನೂ ಕೂಡ ಪಕ್ಕದಲ್ಲೇ ಇರ್ತಕ್ಕಂಥ ಅವ್ರ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥ ನೋಡ್ತಾ ಇತ್ತು. ನಾನು ವೆಂಕಟನಾಥರಿಗೆ ಯಾಕಂದ್ರೆ ಹೇಳ್ಕೊಟ್ಟಿದ್ದೀನಿ ನಿಜ, ಆದರೆ ಎಷ್ಟು ಜ್ಞಾನ ಇದೆ. ಯಾವುದೇ ಗುರುಗಳು ಹೇಳ್ಕೊಬೇಕಾದ್ರೆ 4 ಭಾಗ ಹೇಳ್ಕೊಡ್ತಾರೆ ಪಾಠ. ಇನ್ನು 4 ಬಾಣಿ ನಾವು ಚಿಂತನೆ ಮಾಡಬೇಕು. ಇನ್ನು 4 ಪಾಠ ಇನ್ನೊಬ್ಬರು ತಿಳ್ಕೋಬೇಕು. ಇನ್ನು 4 ಪಾಠ ಇನ್ನೊಬ್ರು ಹೇಳಬೇಕು. ಅವಾಗ 100% ₹1 ಆಗುತ್ತೆ. ಅಷ್ಟೆಲ್ಲ ವಿದ್ಯೆಯನ್ನು ಪೂರ್ತಿ ಯಾರು ಹೇಳ್ಕೊಳಲ್ಲ. ಉದಾಹರಣೆಗೆ ನಮ್ದು ಒಂದು ಇದೆ ವ್ಯಾಕರಣ ಭಾಷೆ ಅಂತಿದೆ, ಅದು ನವಾನಿಕ ಅಂತಿದೆ. ನಾನು ಓದಿದ್ದು ಸಪ್ತಾನಿಕ ಅಷ್ಟ ಒಂದು ಓದಿದ್ದು, ಇನ್ನು 2-3 ಆನಿಕ ಓದಿರಲಿಲ್ಲ. ಒಬ್ಬ ಹುಡುಗ ಬಂದ, ನಿಮ್ದು ವ್ಯಾಕರಣ ಪೂರ್ತಿ ಆಗಿದೆಯಾ ಅಂತ. ಈ ಸುಧಾ ಅದು ಬೇಡ, ಅದು ಅರ್ಥ ಆಗಲ್ಲ. ಸುಧಾ ವಿಷಯ ಬಿಟ್ಟು ಸುಧಾ ಓದ್ತಾರಲ್ಲ, ಎಲ್ಲ ಸುಧಾ ಪಂಡಿತರು ಇಲ್ಲಿ ಯಾರೇ ಆಗಿರಲಿ, ಎಲ್ಲರೂ ಕೂಡ ಸುಧಾ ಸಂಪೂರ್ಣ ಓದೋರು ಬಹಳ ಕಮ್ಮಿ. ಜಿಜ್ಞಾಸಾಧಿಕರಣ ಅಂತಿದೆ, ತುಂಬಾ ಕಠಿಣವಾದ ಇದು ವಾಕ್ಯದು. ಅಲ್ಲಿ ಓದ್ಬಿಡ್ತಾರೆ, ಮಂಗಳ ಮಾಡಿಬಿಡ್ತಾರೆ. ಮಿಕ್ಕಿದ್ದೆಲ್ಲ ಕೂಡ ಸ್ವಂತ ಅವನಿಗೆ ಜ್ಞಾನ ಬಂದ್ಬಿಡ್ತಾರೆ. ಮುನ್ಸ್ಕ ನೋಡ್ಕೊಂಡು ವ್ಯಾಖ್ಯಾನ ನೋಡ್ಕೊಂಡು ಅವನಿಗೆ ಕಲ್ತ್ಕೋಬಹುದು. ಅಷ್ಟು ಸುಲಭವಾಗಿರುತ್ತೆ. ಈಗ ಹಪ್ಪಳವನ್ನು ಮಾಡ್ಬೇಕಾದ್ರೆ ಹಿಟ್ಟು ನಾದಿ ಬೇಯಿಸಿ ಅದು ಮಾಡಿ ಕಟ್ಟಿಸಿ ಮ್ಯಾಲೆ ಒಣಗಾಕಿ ಒಣಗಿಬಿಟ್ಟು ತಂದು ಕೊಟ್ಟು ಎಣ್ಣೆಗೆ ಹಾಕಿ ಕರೆದು ಎಲೆ ಬಡಿಸಿ ತಿಂತೀವಿ. ಇದು ಹಪ್ಪಳ ಆಗಲ್ಲ, ಎಲ್ಲ ರೆಡಿ ಮಾಡಿಬಿಡ್ತಾರೆ. ಜಿಜ್ಞಾಸಾಧಿಕರಣ ಕಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಎಣ್ಣೆ ಹಾಕೋದು ಸರಿಯಾಗಿ ತಿನ್ನೋದು ಇಷ್ಟಿರ್ತದೆ. ಅದು ಮಾತ್ರ ಜಿಜ್ಞಾಸಾಧಿಕರಣ ಓದ್ಬಿಟ್ರೆ ಅಲ್ಲಿ ಬಂದು ಐಬಿಟ್ಟಿದ್ದೆಲ್ಲ ಸಕ್ಕ ತಿರ್ಬೋದು. ಹಾಗೆ ಎಲ್ಲರೂ ಜಿಜ್ಞಾಸಾಧಿಕರಣ ಓದ್ಬಿಟ್ರೆ ಮುಂದೆ ಮಂಗಳ ಮಾಡ್ಬಿಡ್ತಾರೆ. ಮುಂದಿದ್ದೆಲ್ಲ ಅವ್ರು ಹುಡುಕ್ಯಬೋದು. ಅದು ನನ್ನೊಬ್ಬರು ಕೇಳಿದ್ರು, ಆಚಾರ್ಯ ನೀವೆಲ್ಲ ಭಾಷೆ ಪೂರ್ತಿ ಓದಿರಿ ಅಂದ್ರೆ ನವಾನಿಕ ಮಾತ್ರ ಓದಿನಪ್ಪ, ಇದಕ್ಕೆ ತಾನಾಗಿ ಬಂದ್ಬಿಡುತ್ತೆ, ತೊಂದರೆ ಇಲ್ಲ, ಸುಲಭವಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಕೂಡ ವ್ಯಾಕರಣವನ್ನು ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೇನೆ, ಮಾಮೂಲಿ ಕೊಡಿ. ಆದರೆ ವೆಂಕಟನಾಥ ಎಷ್ಟು ಚಿಂತನೆ ಮಾಡಿ ಎಂತೆಂಥ ವಿಷಯ ಬೇಕಂತೇಳಿ ಆನಂದ ಆಗುತ್ತೆ. ಸುಧೀಂದ್ರ ತೀರ್ಥ ಅದೇ ಕೃಷ್ಣಮನ್ನಾರ ಗುಡಿಯಲ್ಲಿ ವೆಂಕಟನಾಥರಿಗೆ ಒಂದು ಅನುಗ್ರಹ ಮಾಡ್ತಾನೆ. ದೃಷ್ಟ್ವಾ ಸರ್ವಂ ದೇಶಿಕಂ ಶ್ರೀ ಸುಧೀಂದ್ರ ಪ್ರಾಗಜ್ಞಾಕಂ ಕೌಶಲಂ ಶಾಬ್ದ ಭಾಷೆ ಪ್ರಾಚೀನಾಕ್ಯಂ ತಾಂ ಮಹಾಭಾಷ್ಯ ಪೂರ್ವ ಪ್ರಾದಾದಸ್ಮೈ ಪಶ್ಯತಾಂ ಪಂಡಿತಾನ. ಎಲ್ಲ ಪಂಡಿತರ ಎದೆಯಲ್ಲಿ ನೆಲೆ ಇಟ್ಕೊಂಡಿದ್ರು. ಅವ್ರ ಎದುರಿಗೆ ವೆಂಕಟನಾಥರಿಗೆ ನಮ್ಮ ಸುಧೀಂದ್ರ ತೀರ್ಥರು ಆ ಕೃಷ್ಣ ಮನ್ನಾರ ಗುಡಿಯಲ್ಲಿ ಮಹಾಭಾಷ್ಯ ವೆಂಕಟನಾಥಾಚಾರ್ಯ, ಇವತ್ತು PhD ಡಾಕ್ಟರೇಟ್ ಕೊಡ್ತಾರಲ್ಲ ಆ ರೀತಿಯಾಗಿ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಬಿರುದನ್ನು ಕೊಟ್ಟರು. ಅದಕ್ಕೆ ರಾಯ ಚರಿತ್ರೆ ನೋಡ್ರಿ ಮಹಾಭಾಷ್ಯ ವೆಂಕಟನಾಥರು ಅಂತ ಬರ್ತಾರೆ. ಪೂರ್ವಶಂದು ಕೊಟ್ಟಿದ್ದು, ಇವರು ಸನ್ಯಾಸಿಗಳಾಗ್ತಾರಲ್ಲ ಮಹಾಭಾಷ್ಯ ಕೊಟ್ಟಿದ್ದು ಅದೇ ಗುಡಿಯಲ್ಲಿ ಕೃಷ್ಣ ಮನ್ನಾರ ಗುಡಿಯಲ್ಲಿ ಮಹಾಭಾಷ್ಯವನ್ನ. ಅದಕ್ಕೆ ಇವತ್ತು ನಾವು ಯಾವುದೇ ಒಂದು ರಾಯರ ಗ್ರಂಥ ನೋಡಿದ್ರೆ ವ್ಯಾಕರಣವನ್ನ ಹೇಗೆ ಬಿಡಿಸಿರ್ತಾರೆ ಅಂದ್ರೆ ತುಂಬಾ ಸುಂದರವಾಗಿ ಬಿಡಿಸಿರ್ತಾರೆ. ನಾನು ಓದ್ಬೇಕಾದ್ರೆ ನನ್ನ ಗುರುಗಳು ಒಂದು ಪಾಠ ಹೇಳ್ಕೊಟ್ರು, ಅಣುಮಧ್ವವಿಜಯ ಅಂತ. ಸುಮಧ್ವವಿಜಯ 16 ಸರ್ಕ ಇದೆಯಲ್ಲ, ಅದು ಬರೆದವರು ಅವರೇ, ನಾರಾಯಣ ಪಂಡಿತಾಚಾರ್ಯರು. ವಾಯುಸ್ಥಿತಿ ಬರೆದಿರ್ತಕ್ಕಂಥ ಜೀವಿಕರ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು. ಅವರು ಸುಮಧ್ವವಿಜಯ 16 ಸರ್ಕ ಬರೆದಿದ್ದಾರೆ. 16 ಸರ್ಕ ಓದಕ್ಕಾಗಲ್ಲ ಅಂತೇಳಿ ಅವರೇ 32 ಶ್ಲೋಕದಿಂದ ಅಣುಮಧ್ವವಿಜಯ ಅರ್ಥಾತ್ ಪ್ರಮೇಯ ನವಮಾಲಿಕ ಇದು ಬರೆದಿದ್ದಾರೆ. ಪ್ರಮೇಯ ನವಮಾಲಿಕ ಅಂದ್ರೆ ಒಂದೇ, ಅಣುಮಧ್ವವಿಜಯ ಅಂದ್ರೆ ಒಂದೇ, 32 ಶ್ಲೋಕ ಇದ್ದಾವೆ.
ಯಾಕೆ ಬರೆದ್ರು ಅಂದ್ರೆ ಮಾಧುರ ಮುಂದೆ ಬರ್ತಾ ಬರ್ತಾ 16 ಸರ್ಗ ಹೇಳ್ಬೇಕು ಅಂದ್ರೆ ಆಗೋದಿಲ್ಲ. ಇವತ್ತು ನೋಡಿ ಎಲ್ಲ ಕಡೆ 1-2 ಸರ್ಗ ಹೇಳ್ತಾರೆ. ಉಡುಪಿಯ ಸರ್ಗ ಉಂಟು ಅನ್ಸುತ್ತೆ 16 ಸರ್ಗ. ಎಲ್ಲ ಮದ್ದು ಪೀಠದಲ್ಲಿ 1-2-3 ಸರ್ಗ ತೀರ್ಥ ಕೊಟ್ಟು ಮುಂದೆ ಮುಗಿಸ್ಬಿಡ್ತಾರೆ. ಅಷ್ಟು ಆಗಲ್ಲ, ಸಮಯ ಇಲ್ಲ. ಅದೇ ಹನುಮಂತಜಿ ಯಾರು ಪ್ರಯತ್ನ ಪಡಿಲ್ಲ. ಅದನ್ನು ಪಾಠ ನನ್ನ ಗುರುಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ 16 ಸರ್ಗದ ಕಥೆನೂ ಬರುತ್ತೆ, 32 ಶ್ಲೋಕದಲ್ಲಿ ಬರುತ್ತೆ. ಇದಕ್ಕೆ ರಾಘವೇಂದ್ರ ಸ್ವಾಮಿ ಪೂರ್ವಾಶ್ರಮದ ವೆಂಕಟನಾಥ ಆದಾಗ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಪ್ರಮೇಯ ನಾಮಾಧಿಕ ಗೂಢಭಾವ ಪ್ರಕಾಶಿತ, ಇದು ಅದು ವ್ಯಾಖ್ಯಾನದ ಹೆಸರು. ಗೂಢಭಾವ ಪ್ರಕಾಶಕ ಅಂತ ಹನುಮಂತ ವಿಜಯ ಕಾಮೆಂಟ್ರಿ ವ್ಯಾಖ್ಯಾನ 32 ಶ್ಲೋಕಿಗೆ. ನನ್ನ ಗುರುಗಳು ನೀನು ವ್ಯಾಕರಣ ಓದಿದ್ಯಾ, ಇದರಲ್ಲಿ ಎಷ್ಟು ವ್ಯಾಕರಣ ಶಬ್ದಗಳು ತೆಗಿ ಅಂತೇಳಿ ತೆಗೆದ್ರು. ನಾನು ಮೊನ್ನೆ ನೋಡ್ಬೇಕಾದ್ರೆ ಸಿಕ್ತಾನು. ನಾನು ಹುಡುಗ ಇದ್ದಾಗ ಎಲ್ಲ ಬರ್ದೀನಿ. ಇಡೀ 32 ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ವೆಂಕಟನಾಥರ ವ್ಯಾಖ್ಯಾನದಲ್ಲಿ ಎಷ್ಟು ವ್ಯಾಕರಣಗಳಿದೆ ಅಂತ ಒಂದು ಲಿಸ್ಟ್ ಮಾಡಿದ್ದೆ ಅವ್ರ ಕಾಲಕ್ಕೆ. ನನ್ನ ಗುರುಗಳು ಹೇಳಿದ್ರು, ನಾನು ಮಾಡಿಟ್ಟಿದ್ದಕ್ಕೋಸ್ಕರ ಮುಂದೆ ಏನಾಗ್ತದೆ ತಿಳ್ಬಿಡಿ. ಅಷ್ಟು ಮಾಡಿದ ಅಂದ್ರೆ ವ್ಯಾಕರಣವನ್ನು ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಂದು ಸುಧಾ ಗ್ರಂಥದಲ್ಲಿ, ಪರಿಮಳ ಗ್ರಂಥದಲ್ಲಿ ಎಲ್ಲ ಗ್ರಂಥಗಳಲ್ಲಿ ಬಿಡಿಸಿ ಹೇಳ್ತಾರೆ. ಮಹಾಭಾಷೆ ಓದಿರ್ತಕ್ಕಂಥ ಮಹಾನುಭಾವರು ವೆಂಕಟನಾಥರಿಂದ ಅದರಿಂದ ಎಲ್ಲವನ್ನು ಕೂಡ ಬಿಡಿಸಿ ಪ್ರತಿಯೊಂದು ವ್ಯಾಕರಣ, ತರ್ಕ ಎಲ್ಲವನ್ನು ಕೂಡ ಉಪಯೋಗಿಸಿ ಹೇಳ್ತಾರೆ. ಅವತ್ತಿಂದ ಅವ್ರಿಗೆ ಮಹಾಭಾಷೆ ವೆಂಕಟನಾಥರು ಎಂಬತಕ್ಕಂಥ ಹೆಸರು ಬಂದ್ಬಿಡ್ತು. ಕಾಲೇ ತಸ್ಮಿನ್ ಕಾಕತಾಳೀಯ ಶಬ್ದೇ ಜೇತಾರಂತಂ ಯುಜ್ಯ ಕಾಂಕ ವಿದ್ಯಾನ್ ತಸ್ಯಾಂ ಪುರ್ಯಾಂ ಸಪ್ತಮುದ್ರಾಂಕನೇ ಚ ಪ್ರೌಢಂ ಮೇನೆ ಯಜ್ಞನಾರಾಯಣಸ್ತಂ. ನಂತರ ಸಂಚಾರ ಮಾಡ್ತಾ ಹೋದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಯಜ್ಞನಾರಾಯಣ ದೀಕ್ಷಿತರು ಅಂತ ಒಬ್ಬರು, ಅವರ ಹೆಸರು ಯಜ್ಞನಾರಾಯಣ ದೀಕ್ಷಿತರು ಅಂತ. ಅವರು ಒಂದು ಪ್ರಶ್ನೆ ಮಾಡಿದ್ರು. ಕಾಕತಾಳೀಯ ಶಬ್ದ ನಿಮ್ಗೆ ಗೊತ್ತು, ಕಾಗೆ ಕೂಡ್ಲಿಕ್ಕೂ ಕೊಂಬೆ ಮುರಿಲಿಕ್ಕೂ ಅಂತ ಒಂದು ಗಾದೆ ಇದೆ. ಕಾಗೆ ಒಂದು ಕೂತಂತೆ, ಕೊಂಬೆ ಮುರಿದೋಯ್ತು. ಕಾಗೆ ಕೂತು ಕೊಂಬೆ ಮುರಿತೆ, ಕೊಂಬೆ ಮುರಿಯಂಗಿತ್ತದು, ಕಾಗೆ ಬರಲಿಕ್ಕೆ ಮುರಿದೋಯ್ತು. ಅಷ್ಟು ಕಾಗೆ ಕೂತು ಕೊಂಬೆ ಮುರಿಲಿಲ್ಲ. ಕಾಕತಾಳೀಯ ಶಬ್ದ ಅಂತ. ಈ ಕಾಕತಾಳೀಯ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ರು, ಕಾಮೆಂಟ್ರಿ, ಚರ್ಚೆ. ಹಾಗಲ್ಲ ಹೀಗಲ್ಲ. ಅಲ್ಲಿ ಕೂಡ ವೆಂಕಟನಾಥ ಹೋಗಿ ಕಾಕತಾಳೀಯ ಶಬ್ದ ಈ ರೀತಿ ಅಂತೇಳಿ ಅವ್ರು ಸಮಾಧಾನ ಮಾಡಿ ಕೊಟ್ಟರು. ಅಷ್ಟೇ ಬಿಡಲ್ಲ. ತಸ್ಯಾಂ ಪೂರ್ಯಂ ಸಪ್ತಮುದ್ರಾಂಕನೇ ಚ ಪ್ರೌಢಂ ಮೇನೆ ಯಜ್ಞನಾರಾಯಣಸ್ತಂ. ಮುಂದೆ ಹೋದ್ರಂತೆ ಯಜ್ಞನಾರಾಯಣ ದೃಷ್ಟಿದು ಇನ್ನೊಂದು ಪ್ರಶ್ನೆ ಮಾಡಿದ್ರಂತೆ. ಏನು ಅಂದ್ರೆ, ನೀವು ಮಾತೂರು ಕಾಸ್ಕೊಂಡು ಸಪ್ತ ಮುದ್ರಾಧಾರಣೆ ಮಾಡಿಸ್ಕೊಂಡ್ರೆ ಯಾರು ಹೇಳಿದಾರೆ ಮಾಡಿಸ್ಕೋಬೇಕು ಅಂದ್ಬಿಟ್ಟು. ಸಪ್ತ ಮುದ್ರಾಧಾರಣೆ ಅಂದ್ರೆ ಅವರವರ ಮಠದ ಪೀಠಾಧಿಪತಿಗಳಿಂದ ಮುದ್ರೆ ಹಾಕ್ಸ್ಕೊಳ್ಬೋದು ಅಂತ ಅಷ್ಟೇ. ಎಲ್ಲಿದೆ ಅಂದಿಗೆ ಸರಿ ಅಂತೇಳಿ ಅದಕ್ಕೆ ಆಯ್ತು ಅಂತೇಳಿ ವೆಂಕಟನಾಥರು ಶುರು ಮಾಡಿದ್ರು. ಏನಂತ ನಮಗೆ ಹಾಕೋಬೇಕು. ಅಲ್ಲಿ ಪ್ರಶ್ನೆ ಬರುತ್ತೆ ಏನಪ್ಪ ಅಂದ್ರೆ, ಮುದ್ರೆಗಳನ್ನು ಹಾಕ್ಸ್ಕೋಬೇಕು ಅಂತಿದೆ. ಎಲ್ಲಿ ಶಾಸ್ತ್ರ ಹೇಳಿದೆಪ್ಪ ಅಂದ್ರೆ, ಒಂದ್ ಕಡೆ ಹಾರಿತ ಸ್ಮೃತಿ ಅಂತ ಒಂದು ಸ್ಮೃತಿಗಾರರು. ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಮನುಷ್ಯ ಮಾಡಿರ್ತಕ್ಕಂಥ ಯಾವ್ದೋ ಋಷಿ ಮಾಡಿರ್ತಕ್ಕಂಥ ಅದು ಬರೆದಿರ್ತಕ್ಕಂಥ. ಶ್ರುತಿ ಬೇರೆ, ಸ್ಮೃತಿ ಬೇರೆ. ಶ್ರುತಿ ಅಪೌರುಷೇಯ, ಸ್ಮೃತಿ ಪೌರುಷೇಯ. ಪುರುಷರು ಮಾಡಿರ್ತಕ್ಕಂಥದ್ದು ಸ್ಮೃತಿ ಅಂತಾರೆ, ಅಪೌರುಷವಾಗಿರ್ತಕ್ಕಂಥ ವೇದ ಶ್ರುತಿ ಅಂತಾರೆ. ಅದು ವ್ಯತ್ಯಾಸ ಇದೆ. ಶ್ರುತಿಗೆ ಸ್ಮೃತಿ, ಇದು ಸ್ಮೃತಿ. ಯಾರ ಸ್ಮೃತಿ? ಹಾರಿತ ಸ್ಮೃತಿ ಅಂತ. ಅವರು ಒಂದ್ ಕಡೆ ಹೇಳ್ತಾರೆ ಏನಂತ, ಸಂಸ್ಕಾರಾಣಾಂಚ ಸರ್ವೇಶ ಆದ್ಯ ಚಕ್ರಾದಿ ಧಾರಣಂ ತತ್ಕರ್ತವ್ಯಂತು ಸರ್ವೇಶಾಂ ವಿಧಿನಾ ವೈ ದ್ವಿಜನ್ಮನ. ಆ ಹಾರಿತರು ಹೇಳ್ತಾರೆ, ಸಂಸ್ಕಾರಾಣಾಂಚ ಸರ್ವೇಶಾಂ. ಸರ್ವೇಶಾಂ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣದವರು ಮುದ್ರೆ ಹಾಕಿಕೋಬೇಕು. ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ಹಾರಿತರು ಎಂತಕ್ಕಂಥ ಸ್ಮೃತಿವರೆಗೆ ಹೇಳ್ತಾ ಇದ್ದಾರೆ. 4 ವರ್ಣದವರು ಅಂದ್ರೆ ಎಲ್ಲಾ ಜಾತಿಗಳು ಮುದ್ರೆ ಹಾಕಿಸ್ಕೋಬೇಕು. ತತ್ಕರ್ತವ್ಯ ಅಂತೂ ಸರ್ವೇಶಾಂ ವಿಧಿನ ವೈ ದ್ವಿಜಾನ್ಮನ. ಇದರಿಂದ ದೇಹ ಶುದ್ಧಿ ಆಗುತ್ತೆ, ನಮ್ಮ ಪಾಪಗಳ ನಾಶ ಆಗುತ್ತೆ. ಆದ್ರಿಂದ 4 ವರ್ಣದವರು ಕೂಡ ಮುದ್ರೆ ಹಾಕಿಸ್ಕೋಬೇಕು ಅಂತ ಸಿದ್ಧಾಂತ ಆಯ್ತು. ಎರಡನೇದು ವಸಿಷ್ಠ ಋಷಿ ಹೇಳ್ತಾರೆ. ವಸಿಷ್ಠರು ಅವರು ಸ್ಮೃತಿ ಹೇಳ್ತಾರೆ ಎಂತ, ಏಕೇ ಚಿದ್ಯತ್ ಪುರುಷಾಃ ವಿಷ್ಣು ಚಕ್ರೇಣ ಲಕ್ಷಿತಾಃ ತೇಷಾಂ ದರ್ಶನ ಮಾತ್ರೇಣ ಮಹಾಪಾತಕ ನಾಶನ. ಯಾರು ಬಲಗೈ ಎಡಗೈ ಮೇಲೆ ಶಂಖ ಚಕ್ರವನ್ನು ಹಾಕೊಂಡಿರ್ತಾರೋ ಅಂತಹ ಮನುಷ್ಯರನ್ನ ನೋಡಿದ ತಕ್ಷಣದಲ್ಲೇ ತೇಷಾಂ ದರ್ಶನ ಮಾತ್ರೇಣ ಮಹಾಪಾತಕ ನಾಶನ. ಎಲ್ಲ ಮಹಾಪಾಪ ಮಾಡಿದೆಲ್ಲ ಹೊರಟೋಗುತ್ತೆ. ಯಾರ ಕೈ ಮೇಲೆ ಮುದ್ರೆ ಇರ್ತಾವೋ ಅಂತ ನೋಡ್ಬಿಟ್ಟು ಸಾಕು, ನಮ್ಮ ಪಾಪ ಹೊರಟೋಗ್ತವೆ. ನೋಡಿದ್ರೆ ಪಾಪ, ಹಾಕೊಂಡು ಪಾಪ ಅಲ್ಲ, ನೋಡಿದ ಪಾಪ ಹೊರಟೋಗ್ತವೆ. ಇದು ವಸಿಷ್ಠರು ಹೇಳ್ತಕ್ಕಂಥ ವಾಕ್ಯ. ವಸಿಷ್ಠ ಇನ್ನೊಂದು ಕಡೆ ಹೇಳ್ತಾರೆ, ರಾಕ್ಷಸಾಶ್ಚ ಪಿಶಾಚಾಶ್ಚ ಗಂಧರ್ವ ದೈತ್ಯ ದಾನವಾಹ ಕೃಷ್ಣಾಯುಧಾಂಕಿತಂ ವಿಪ್ರಂ ದೃಷ್ಟ್ವಾ ನಶ್ಯಂತಿ ದೂರತಃ.
ವೃದ್ಧ ಮನು ಅಂತ ಅವ್ರ ಮನುಸ್ಮೃತಿ ಬರದೆ, ಮನುಸ್ಮೃತಿ ಬೇರೆ, ವೃದ್ಧ ಮನುಸ್ಮೃತಿ ಬೇರೆ. ಆ ವೃದ್ಧ ಮಂತ್ರ ಬರದೆ ಏನಂತ, ರಾಕ್ಷಸಾಶ್ಚ ಪಿಶಾಚಾಶ್ಚ, ರಾಕ್ಷಸಗಳು, ಪಿಶಾಚಿಗಳು, ಗಂಧರ್ವರು, ದೈತ್ಯರು ಎಲ್ಲರೂ ಕೂಡ ಈ ಚಕ್ರಾಂಕಿತ ಈ ಮುದ್ರೆಯನ್ನು ಶಂಖಚಕ್ರ ನೋಡಿಬಿಟ್ರೆ ಎಲ್ಲರೂ ಕೂಡ ದೂರ ಹೊರಟೋಗ್ತಾರೆ. ನಿಮ್ಮ ನೋಡ್ಕೊಂಡು ಹತ್ರ ಬರೋದಿಲ್ಲ, ದೂರ ಹೋಗ್ಬಿಡ್ತಾರೆ. ಅದರಿಂದ ಶಂಖಚಕ್ರ ಹಾಕೋಬೇಕು. ಇನ್ನೊಬ್ಬರು ಸ್ಮೃತಿಕಾರ ಹೇಳ್ತಾರೆ ವಾರಾಶರ ಸ್ಮೃತಿ. ನೋಡಿ, ಸ್ಮೃತಿಗಳು ಬೇಕಾದಷ್ಟಿದೆ, ಆದ್ರೆ ಕಲಿಯುಗದಲ್ಲಿ ಮಾತ್ರ ಒಂದೇ ಸ್ಮೃತಿ ನಾವು ತಗೋಬೇಕು. ಅದ್ಯಾವುದು ಅಂದ್ರೆ ವಾರಾಶರ ಸ್ಮೃತಿ ಮಾತ್ರ ಕಲಿಯುಗದಲ್ಲಿ ತಿಳ್ಕೊಳ್ಳೋಕೆ ಯೋಗ್ಯ. ಮನಸ್ಮೃತಿ ಪ್ರಕಾರ ಹೋಗ್ಬಿಟ್ರೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಅದು ಕಲಿಯುಗದಲ್ಲಿ ಪಾರಾಶರ ಸ್ಮೃತಿನೇ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಸ್ಮೃತಿಗಳು ನಮಗೆ ಹಿತವಾಗಿ ತಗೋಬಹುದು ಅಷ್ಟೇ ವಿನ ಅಹಿತವಾಗಿ ವಿರುದ್ಧವಾಗಿ ತಗೋಬಾರ್ದು. ಅಕಲಂಜಂ ಪಕ್ಷೇ ವೇದ ಉಳ್ಳಗಡ್ಡೆ ಬೆಳೆ ತಿನ್ಬೇಡ, ಇನ್ನೊಂದು ಕಡೆ ಹೇಳ್ಬಿಡಿದ್ರೆ ಅಂತ ತಿನ್ನಬೇಕಂತಲ್ಲ ಅಥವಾ. ಆ ರೀತಿಯಾಗಿ ಇಲ್ಲಿ ಪಾರಾಶರ ಸ್ಮೃತಿ ಬಹಳ ಮುಖ್ಯ. ಇವ್ರು ಹೇಳ್ತಾರೆ ಉಪವೀತಂ ಶಿಖಾಬಂಧಂ ಊರ್ಧ್ವ ಪುಣ್ಯಂ ತಥೈವ ಚ ಚಕ್ರಲಾಂಛನ ಹೀನಸ್ಯ ವಿಪ್ರಶ್ಯ ನಿಷ್ಫಲಂ ಭವೇ. ಉಪವೀತಂ ಅಂತ ಜನಿವಾರ ಇರ್ಲೇಬೇಕು ಯಾವುದು. ಆಮೇಲೆ ಶಿಖಾಬಂಧಂ, ಬರೀ ಶಿಖಾ ದುಡ್ಡು ಬರೋದಷ್ಟದ ಆ ಶಿಖಾವನ್ನು ಬಂಧನ ಮಾಡಬೇಕು. ಶಿಖಾ ಕಟ್ಟಿ ಸ್ನಾನ ಮಾಡಬೇಕು, ಒಂದೇ ಶಿಖಾ ಬಿಡಬೇಕು. ಸ್ನಾನ ಮಾಡಕ ಶಿಖಾ ಬಿಟ್ಟು ಮುಳುಗಿ ಸ್ನಾನ ಮಾಡಿ ಸಮುದ್ರ ನದಿ ಬಾವಿ ಎಲ್ಲ ಮುಳುಗ್ರೆ ಮುಳಿದಷ್ಟ ಶಿಖೋದಕವನ್ನ ಅಂದ್ರೆ ಜೀವತ್ ಪಿತೃಗಳೆಲ್ಲ ಅಪ್ಪ ಮಿದ್ದರಿಗೆಲ್ಲ ವಿಷಯ, ಅಪ್ಪ ಮಿದ್ದರು ಅಂದ್ರೆ ಶಿಖದಿಂದ ಅವರಿಗೆ ಶಿಖೋದಕವನ್ನು ಕೊಡ್ಬೇಕು ಪ್ರತಿನಿತ್ಯ. ತಲೆ ಸ್ನಾನ ಮಾಡಿದ ಮೇಲೆ ಆ ಕೂದಲಿಂದ ತಿಳ್ಕೊಂಡು ಅವ್ರಿಗೆ ನೀರನ್ನು ಬಿಡಬೇಕು. ಅಪ್ಪ ಮಿದ್ದರಿ ಮಧ್ಯೆ ವಿಷಯ ಅಲ್ಲ ಅಂತ. ಶಿಖಾಬಂಧಂ ಊರ್ಧ್ವ ಪುಂಡ್ರಂ ಗೋಪಚಂದ್ರನ ಮುದ್ರೆ ಚಕ್ರ ಹಾಕೊಳ್ಬೇಕು. ಚಕ್ರ ಲಾಂಛನ ಹೀನಸ್ಯ, ಯಾರು ಶಿಖಾಬಂಧನೆ ಮಾಡಲ್ಲ, ಯಾರು ಒಬ್ಬ ಜನಿವಾರ ಹಾಕೊಂಡಿರಲ್ಲ, ಯಾರು ಮುದ್ರೆ ಹೋದಂಡ ಹಾಕೊಂಡಿಲ್ಲ, ಅವರು ವಿಪ್ರಶ್ಯ ನಿಷ್ಫಲಂಭವೇ. ಅವರೆಲ್ಲದು ಮಾಡಿದ್ದಲ್ಲ ವ್ಯರ್ಥ. ಅವ್ರು ಏನೇ ಪೂಜೆ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡಲಿ, ಬೇಕಾದ ಪೂಜೆ ಮಾಡಿ, ಎಲ್ಲ ವ್ಯರ್ಥ. ಅದಕ್ಕೇನೋ ಸ್ನಾನ ಮಾಡ್ತಾ ಒಬ್ಬ ಹೋಗೋ ಮುದ್ರೆ ಹಾಕೊಂಡ್ಬಿಡ್ತಾರೆ, ಅಲ್ಲಿ ತಗ ಬಡಿಸ್ಬೇಡ್ರಿ, ಅಡಿಗೆ ಮುಟ್ಬೇಡ, ಅದೇ ಮುಟ್ಬೇಡ, ಅದು ಪಕ್ಷ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಬಂದು ಹಚ್ಕೋಬೇಕಾದ್ರೆ ನಿರ್ಮಾಲ್ಯ ಮಾಡ್ಬೇಕು ಅಂತೇಳಿ ಆ ಸ್ನಾನ ಮಾಡಿದ ತಕ್ಷಣ ನೀರು ತಗೊಂಡು ನೀರ್ನಾಮ ನಾವು ಇನ್ನೊಬ್ಬರು ತೋರಿಕೆ ಮಾಡಬಾರ್ದು, ಭಗವಂತ ತೃಪ್ತಿಗೋಸ್ಕರ ಮಾಡ್ಬೇಕಾಗ್ತದೆ. ಅದರಿಂದ ನೀರನ್ನ ಹಚ್ಕೊಂಡ್ಬಿಟ್ಟು ಆಗೋಯ್ತು, ಇಲ್ಲಿ ಮುದ್ರೆ ಹಚ್ಕೊಂಡು ಆಮೇಲೆ ನಿಧಾನ ಹಚ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಭಾಷೆ ಬಂದಿದೆ. ಇನ್ನೊಂದು ಕಡೆ ಹೇಳ್ತಾರೆ ಅಜ್ಞಾವೈವ ಪ್ರಪಸ್ತಸ್ತು ಚಕ್ರಮಾದಾಯ ವೈಷ್ಣವಾಹ ದಹಯೇ ಸರ್ವವರ್ಣಾನ ಹರೇ ಸಾಲೋಪಿ ಸಿದ್ಧಯೇ. ಯಾರಿಗೆ ವೈಕುಂಠ ಬೇಕು ಅಂತಾರೋ ಅದರಿಂದ ಎಲ್ಲರೂ ಕೂಡ ವೈಕುಂಠ ಬೇಕಾದ್ರೆ ಬ್ರಾಹ್ಮಣಿಗೆ ಒಂದು ವೈಕುಂಠ ಏನು ಕೊಟ್ಟಿಲ್ಲ. ಬ್ರಾಹ್ಮಣರಾಗ್ಲಿ, ವೈಶ್ಯರಾಗ್ಲಿ, ಕ್ಷತ್ರಿಯರಾಗ್ಲಿ, ಶೂದ್ರಾಗ್ಲಿ, ಯಾರೇ ಮನುಷ್ಯರಾಗ್ಲಿ ವೈಕುಂಠ ಅಪೇಕ್ಷೆ ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವ್ರು ಪ್ರತಿನಿತ್ಯದಲ್ಲೂ ಕೂಡ ಪ್ರತಿಸುವ ವರ್ಷಕ್ಕೊಂದ್ಸರಿ ಅವ್ರು ಮುದ್ರೆಧಾರಣೆ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಸಮೇತ ಮುದ್ರೆ ಹಾಕ್ಸೋಬೇಕ್ರಿ? ದಿನ ಸ್ವಾಮಿ ಬರ್ತಾರೆ ನಮ್ಮೂರಿಗೆ, ದಿನ ಮುದ್ರೆ ಹಾಕ್ಸೋಬೇಕೇನು? ಕೈ ಸುತ್ತೋಗ್ಬಿಡ್ತು. ಆಮೇಲೆ ಅಲ್ಲ, ಸಮಯ ಕೊಟ್ಟಿದ್ದಾರೆ ಏನಂತ, ಚಕ್ರಶ್ಚ ಧಾರಣೆ ಕಾಲೇ ಬ್ರಾಹ್ಮಣಾನಾಂ ವಿದುರದುಷ್ಟಾಹ ಜಾತಕರ್ಮಾಣಿವ ಕುರ್ಯ ಚೌಲ ಉಪನಯನೆ ಅಪಿವ ಮಂತ್ರ ಅಧ್ಯಯನ ಕಾಲೇ ವಾಚಕಂ ದಾರ್ಯಂ ವಿಧಾಯತೆ. ಜನರಲ್ ಆಗಿ ಒಬ್ರು ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಶ್ರೀಮಂತ ಮಾತ್ರ ಒಂದು ಮಗು ಜಾತಕರ್ಮ ಅಂತ ರಿದ್ದಿ ಅಂತ ಅಂತಾರೆ. ಆ ರಿದ್ದಿ ಬಂದಾಗ ಮುಗಿದ ತಕ್ಷಣ ಸ್ವಾಮಿ ಹತ್ರ ಹೋಗಿ ಮುದ್ರೆ ಹಾಕ್ಸ್ತಾರೆ. ಆ ಮಗುವಿಗೆ ನಾಮಕರಣ ಏನು ಮಾಡ್ತೀವಿ ಆಗೊಂದ್ಸರಿ, ಅವಾಗ ಚೌಡ ಮಾಡ್ತೀವಿ, ಅವಾಗ ಉಪನಯನ ಮಾಡ್ತೀವಿ, ಅದಾದ್ಮೇಲೆ ಹೋಗ್ಬೇಕು, ಮದುವೆ ಮಾಡ್ತೀವಿ, ಅದಾದ್ಮೇಲೆ ಆಗೆಲ್ಲ ಹೋಗಿ ಹಾಕ್ಸ್ಕೋಬೇಕು, ಮದುವೆ ಅವಾಗೆಲ್ಲ ಮುದ್ರೆ ಹಾಕ್ಸ್ಕೋಬೇಕು ಅಂತ. ಹಾಗಾದ್ರೆ ಪ್ರತಿ ವರ್ಷ ಹಾಕೋಬೇಕಂದ್ರೆ ಪ್ರತಿ ವರ್ಷ ಒಂದ್ಸಲ ಹಾಕೊಳ್ಬೇಕು. ಚಾತುರ್ಮಾಸದಲ್ಲಿ ಯಾವ ಪ್ರತಿ ಸಂವತ್ಸರಂ ಕುರ್ಯಾತ್ ಉಪಕಾರೇಣ ಉತ್ತಮಂ ಏವಂ ಪ್ರತ್ಯಬ್ಧಿಕಂ ಕಾರ್ಯಂ ಉಪವೀತಂ ಸುದರ್ಶನಂ. ಹಾರಿತ ಸ್ಮೃತಿ ಹೇಳ್ತಾರೆ ಪ್ರತಿ ವರ್ಷದಲ್ಲಿ ಚಾತುರ್ಮಾಸದಲ್ಲಿ ಒಮ್ಮೆಯಾದರೂ ಕೂಡ ಈ ಸಪ್ತ ಮುದ್ರೆಗಳನ್ನ ಶಂಖಚಕ್ರವನ್ನ ಅವರವರ ಪೀಠಾಧಿಪತಿಗಳಿಂದ ಅವರವರ ಗುರುಗಳಿಂದ ತಾವು ಮುದ್ರೆ ಹಾಕ್ಸ್ಕೋಬೇಕು ಅಂತ. ಇನ್ನೂ ಬೆಂಗಳೂರಲ್ಲಿ ಕೆಲವರು ಇದ್ದಾರೆ, ನಿಮ್ಗೆ ಗೊತ್ತದೋ ಇಲ್ಲೋ, ಕೆಲವರು ಇದ್ದಾರೆ ಯಾವ ಪೀಠಾಧಿಪತಿಗಳು ಹಾಕ್ಸ್ಕೊಳ್ಳಂಗಿಲ್ಲ. ಅವರು ಸ್ವಯಂ ಆಚಾರ ಅಂದ್ರೆ ಅವರೇ ಯಜ್ಞ ಮಾಡಿ ಹೋಮ ಮಾಡಿ ಹೆಸರಾಗಿಲ್ಲ, ಇನ್ನೊಬ್ಬರ ದೂಷಣೆ ಅಲ್ಲ, ಸಂಪ್ರದಾಯ ಇದೆ. ಅವರೇ ಅಗ್ನಿ ಹಿಡಿದುಕೊಂಡು ಅವರೇ ಹಾಕ್ಕೊಳ್ತಾರೆ. ಅವರೇ ಸನ್ಯಾಸಿಗಳಲ್ಲ, ಪೀಠಾಧಿಪತಿಗಳಲ್ಲ, ಗೃಹಸ್ಥಾಶಿಗಳು ಕೊಂಡ್ಬಿಟ್ಟು ಅದೊಂದು ಸಂಪ್ರದಾಯ ಬೆಳ್ಕೊಂಡು ಹೋಗಿದೆ. ಇಲ್ಲಿ ಮಾಡಿ ಒಟ್ಟು ಅದೇ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಮುದ್ರೆಯನ್ನು ಹಾಕ್ಸ್ಕೋಬೇಕು, ಶಂಖಚಕ್ರ ಹಾಕ್ಸ್ಕೋಬೇಕು ಅಂತ ನೋಡಿ. ಇಂತಹ ವಿಷಯವನ್ನ ವೆಂಕಟನಾಥಾಚಾರ್ಯರು ಅಗ್ರಗಣ್ಯರಾಗಿರ್ತಕ್ಕಂತಹ ಆ ಯಜ್ಞನಾರಾಯಣ ದೀಕ್ಷಿತರ ಹತ್ರ ವಾಕ್ಯಾರ್ಥ ಮಾಡಿ ಕೊನೆಗೆ ನೀವು ಒಳ್ಳೆ ವೆಂಕಟನಾಥನೇ ವೈಷ್ಣವರಲ್ಲಿ ಅಗ್ರಗಣ್ಯ ವ್ಯಕ್ತಿಗಳು ಅಂತೇಳಿ ಆ ದೀಕ್ಷಿತರು ಅವ್ರಿಗೆ ನಮಸ್ಕಾರ ಮಾಡಿ ನೀವು ಸರಿಯಾಗಿ, ಯಾಕಂದ್ರೆ ಏನೋ ಬಾಯಿ ಬಂದಾಗ ಹೇಳ್ಬಿಟ್ಟು ಯಾರು ಒಪ್ಪಲ್ರಿ, ನೀವು ಈ ಕಾಲಕ್ಕೆ ಪ್ರೂಫ್ ಬೇಕಂತಾರೆ, ತೋರಿಸ್ರಿ ಪ್ರೂಫ್ ಎಲ್ಲಿದೆ ರೀ ಅಂತ ಕೇಳ್ತಾರೆ.
ಕೋರ್ಟಿಗೆ ಹೋಗಿ ಬೇಕಾದ್ರೆ ಮಾತಾಡ್ರಿ, ಕೆಳಗಿಲ್ಲ ಪ್ರತಿಯೊಂದು ಕೋರ್ಟಿಗೆ ಲೆಟರ್ ಕೊಡ್ರಿ, ಇಲ್ಲಿ ನೋಡಿ ಅಂತ, ಅದಕ್ಕೆ ಕೋರ್ಟ್ ಮೆಚ್ಚುತ್ತೆ. ಈ ಬಾಯಲ್ಲಿ ಇಟ್ಟು ಪೇಪರ್ ಬಂದಿದೆ, ನ್ಯೂಸ್ ಬಂದು ಯಾರು ಕೇಳಲ್ಲ, ಪ್ರೂಫ್ ಬೇಕು. ಜನಗಳು ಅಷ್ಟೇ, ಪ್ರತಿಯೊಂದಕ್ಕೂ ಪ್ರೂಫ್ ಕೇಳ್ತಾರೆ. ಇಲ್ಲಿ ಹೇಳಿದ್ರು ಸ್ವಾಮಿ ಯಾವ ವರ್ಣನೆ ಮಾಡ್ಕೋಬೇಕು ಅಂತ ಹೇಳಿದೆ, ಇಲ್ಲ ಅದಕ್ಕೆ ನೋಡಿ ಬಹಳಷ್ಟು ಸ್ಫೂರ್ತಿ ಇದೆ, ಇಂಥ ಸ್ಫೂರ್ತಿಕಾರ ಹೇಳಿದ್ದಾರೆ ಅಂತ. ಆ ರೀತಿಯಾಗಿ ಆ ವಾಕ್ಯಾರ್ಥವನ್ನು ಒಳಗ ದೊಡ್ಡ ಅಗ್ರಗಣ್ಯ ಸ್ವಾಮಿ ನೀವು ಬಹಳ ವಿಶೇಷವಾಗಿ ಹೇಳಿದ್ರಿ ಅಂತೇಳಿ ಆ ಯಜ್ಞನಾಥ ದೀಕ್ಷಿತರು ಆ ವೆಂಕಟನಾಥರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾದ್ರು. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಆ ವೆಂಕಟನಾಥರಿಗೆ ಮನುಷ್ಯನಿಗೆ ಜೀವನದಲ್ಲಿ ಎರಡು ಥರ ಬರುತ್ತೆ. ನೀವು ನೋಡಿರ್ಬೋದು, ನಿಮ್ಮ ಮಕ್ಕಳನ್ನೇ ನೋಡಿರ್ಬೋದು, ಮಗ 16, 17 ವರ್ಷ 20 ವರ್ಷ PUC ಪಾಸ್ ಆಗ್ಯಾನೆ, ಅಲ್ಲಿ ತನಕ ನಿಮ್ಮ ಕೈಲಿ ಇರ್ತಾನ, ಅವ್ನು ಏನಿದ್ರು ನಿಮ್ಮ ಕೈಲಿ ಇರುತ್ತೆ. PUC ಇಂದ ಮುಂದೆ ಹೋದ ಅಂದ್ರೆ ಅದು ಭಗವಂತನ ಜಿ. ಆ ಹುಡುಗ ಒಳ್ಳೆ ಬುದ್ಧಿವಂತನಾಗಿ ಆಗಿ ಜಗ್ಗಿ ಓದ್ಕೊಂಡು ದೊಡ್ಡದಾಗ್ಬೋದು, ಕೆಟ್ಟ ಹಾಳಾಗಿ ಹೋಗಿ ನಿಮ್ಮ ಕೈ ಕಾಲ ಬಂದು ಯಾಕಾರ ಮಗ ಓದಿನಪ್ಪ ಆಗ್ಬೋದು. ಜೀವನದಲ್ಲಿ ಇದೆ ಈ ಆ ವಯಸ್ಸು. ಹಾಗೆ ಮನುಷ್ಯನಿಗೆ ಒಂದು ಟೈಮ್ ಅಂತ ಬರುತ್ತೆ. ಆ ಟೈಮ್ ಬಂದಾಗ ಕಷ್ಟ ಎಲ್ಲ ಬಂದೋಗುತ್ತೆ, ಸುಖ ಸಿಗುತ್ತೆ. ಸುಖ ಎಲ್ಲ ಇರುತ್ತೆ, ಸುಖ ಎಲ್ಲ ಹೋಗಿ ಕಷ್ಟ ಬರುತ್ತೆ, ಅದು ಆಗುತ್ತೆ. ಹಾಗೆ ವೆಂಕಟನಾಥರು ದೊಡ್ಡ ರಾಜನ ಆಸ್ಥಾನದಲ್ಲಿ ಅವರ ಅಪ್ಪ, ತಾತ, ಮುತ್ತಾತ ಎಲ್ಲರೂ ಕೂಡ ಆಸ್ಥಾನ ವಿದ್ವಾಂಸರಾಗಿದ್ದರು. ಅಂತ ವಿದ್ವಾಂಸರಾಗಿ ದೊಡ್ಡ ಐಶ್ವರ್ಯ ಹೊಂದಲಾಗಿರ್ತಕ್ಕಂಥ ವೆಂಕಟನಾಥರಿಗೆ ಕಾಲಕ್ರಮೇಣ ಅವರಿಗೆ ವಿಶೇಷವಾಗಿ ಪೂರ್ವ ಜನ್ಮಾಂತರದ ಕರ್ಮದಿಂದ ಬಡತನ ಎಂಬುದು ಪ್ರಾರಂಭವಾಗುತ್ತೆ ಎಂಬುವಂಥ ವಿಷಯದೊಂದಿಗೆ ಇಂದಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀಕೃಷ್ಣ.